HIV ಅಂದರೆ ಏನು? HIV is a virus. 7,000 ಜನಕ್ಕೆ HIV ಪಾಸಿಟಿವ್ ಇದ್ದಂಥ ಸಂದರ್ಭದಲ್ಲಿ ಇದು ಎಷ್ಟು ಡೇಂಜರ್ ಅಂತ Naturally, it creates tension among the students. But ಅದು ಸ್ಟೂಡೆಂಟ್ಸ್ ಅಲ್ಲ, 18 to 25 ಏಜ್ ಗ್ರೂಪ್. ಇದು HIV ಯಾಕೆ ಬರುತ್ತೆ ಸರ್? ಮೇನ್ ಈಸ್ ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಇಂಟರ್ಕೋರ್ಸ್. ಇನ್ಫೆಕ್ಟೆಡ್ ನೀಡಲ್ಸ್, ಸಿರಿಂಜಸ್ ಯೂಸ್ ಮಾಡಿದ ತಕ್ಷಣ ಆ ಥರ ಆಗುತ್ತೆ. ಸೊ ವೈ ಸಡನ್ಲಿ ಸರ್? ದೇರ್ ವಾಸ್ ಎ ಡಿಪ್. ಸಡನ್ ಆಗಿ ಇದು ಟೆಸ್ಟಿಂಗ್ ಮಾಡಿದ ತಕ್ಷಣ ಸೊ ದ ಟ್ರೆಂಡಿಂಗ್ ಟಾಪಿಕ್ ಅದು ಬಂದಿದೆ. ಒಂದು ವೇಳೆ ತಾಯಿಗಿದ್ದಾಗ ಮಗುಗೆ ಬರದ ಹಾಗೆ ಹೇಗೆ ತಡಿಬೋದು ಸರ್? ವಿ ಗಿವ್ ಟ್ರೀಟ್ಮೆಂಟ್, ಅಂದರೆ ಅದು ಟ್ಯಾಬ್ಲೆಟ್ಸ್ ಇದೆ. ಇಟ್ ಈಸ್ ಮೇನ್ಲಿ ಅಬೌಟ್ ಕಂಟ್ರೋಲಿಂಗ್ ದ ವೈರಲ್ ಲೋಡ್ ಇನ್ ದ ಪ್ರೆಗ್ನೆಂಟ್ ಲೇಡಿ. ಕೆಲವು ಆಸ್ಪತ್ರೆಗಳಲ್ಲಿ ಸೊ HIV ಸಂಪೂರ್ಣವಾಗಿ ಕ್ಯೂರ್ ಮಾಡಿಬಿಡ್ತೇವೆ. ಆಸ್ ಆಫ್ ಡೇಟ್ ದೆರ್ ಇಸ್ ನೋ ಪರ್ಮನೆಂಟ್ ಕ್ಯೂರ್ ಫಾರ್ HIV. ಅವ HIV ಪೇಷಂಟ್ ಸರ್ ಎಷ್ಟು ವರ್ಷಗಳ ಕಾಲ ಬದುಕ್ತಾರೆ? ವೈರಲ್ ಲೋಡ್ ಕಡಿಮೆ ಮಾಡಿದ್ಮೇಲೆ ಆ್ಯಂಡ್ ART ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನಾರ್ಮಲ್ ಲೈಫ್ ಸ್ಪ್ಯಾನ್. ಸರ್, ಈಗ ಯುವಕರು ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಸರ್? ಅನ್ಪ್ರೊಟೆಕ್ಟೆಡ್ ಸೆಕ್ಷನ್ ಇಂಟರ್ಕೋರ್ಸ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುಮನ್ ಟಿವಿ ಕನ್ನಡ. 2026 ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲರೂ ಸಹ ನೋಡ್ತಾ ಇದ್ದೀರಿ, ಕರ್ನಾಟಕ HIV ಪ್ರಕರಣಗಳಲ್ಲಿ ದೇಶದಲ್ಲೇ 3ನೇ ಸ್ಥಾನದಲ್ಲಿದೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಸಡನ್ ಆಗಿ ಯಾಕೆ ಕಳೆದ ಸಾಕಷ್ಟು ವರ್ಷಗಳಿಂದ ಇಲ್ಲದೆ ಇರ್ತಕ್ಕಂಥದ್ದು, ಸೊ ಈಗ HIV ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಇದ್ರ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಎಲ್ಲ ಮಾಧ್ಯಮಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಜನಗಳಲ್ಲಿ ಬಹಳಷ್ಟು ಒಂದು ಭಯ ಸ್ಟಾರ್ಟ್ ಆಗಿದೆ. ಇದೇನಪ್ಪ ಇಷ್ಟೊಂದು ಸ್ಪೀಡಾಗಿ HIV ಪ್ರಕರಣಗಳು ಆಗ್ತಾ ಇದೆಯಾ, ಸ್ಪ್ರೆಡ್ ಆಗ್ತಾ ಇದೆಯಾ ಅಂತ ಹೇಳಿ. ಅದರಲ್ಲಿ ಮುಖ್ಯವಾಗಿ ಇವತ್ತು ನಮ್ಮ ಚಿಂತೆ ಏನಪ್ಪಾ ಅಂತ ಹೇಳಿದ್ರೆ, ಬರೋಬ್ಬರಿ 7,000 ಜನ ವಿದ್ಯಾರ್ಥಿಗಳಿಗೆ HIV ಪಾಸಿಟಿವ್ ಇದೆ ಅನ್ನುವಂಥ ಸುದ್ದಿ. ಇದು ಬಹಳಷ್ಟು ದಿಗ್ಭ್ರಾಂತಗೊಳಿಸಿದೆ ಅಂತ ಹೇಳಬಹುದು. ಪೋಷಕರಲ್ಲಿ ಒಂದು ರೀತಿ ಟೆನ್ಷನ್, ಯುವಕರಲ್ಲಿ ಒಂದು ರೀತಿ ಟೆನ್ಷನ್. ಇದೆಲ್ಲವೂ ಯಾಕೆ ಆಗ್ತಾ ಇದೆ? ಈ HIV ಅಂದ್ರೆ ಏನು? HIV ಮತ್ತೆ ಏಡ್ಸ್ಗೆ ಏನ್ ಸಂಬಂಧ ಇದೆ? ಒಂದು ವೇಳೆ HIV ಬಂದ್ರೆ ಅದನ್ನ ತಡೆಗಟ್ಟೋದು ಹೇಗೆ, ಬರದ ಹಾಗೆ ತಡೆಗಟ್ಟೋದು ಹೇಗೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆಗಿರ್ತಾರೆ ಡಾಕ್ಟರ್ ಜಾವೇದ್ ಹುಸೇನ್ ಅವರು, ಮಣಿಪಾಲ್ ಹಾಸ್ಪಿಟಲ್ಸ್ ಎಲೆಕ್ಟ್ರಾನಿಕ್ ಸಿಟಿ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ನಮಸ್ತೆ ಸರ್, ಇತ್ತೀಚೆಗೆ ನೀವು ನೋಡಿರ್ತೀರಿ, ಕೇಳಿರ್ತೀರಿ, ಎಲ್ಲರಿಗೂ ಒಂದು ರೀತಿ ಭಯ, ಟೆನ್ಷನ್ ಸ್ಟಾರ್ಟ್ ಆಗಿದೆ ಸರ್. HIV ಬಹಳಷ್ಟು ಒಂದು ಸ್ಪೀಡಾಗಿ ಸ್ಪ್ರೆಡ್ ಆಗ್ತಾ ಇದೆ ಅಂತ ಹೇಳಿ ಸುದ್ದಿಗಳು, ವರದಿಗಳಾಗ್ತಾ ಇದೆ. ಸೊ ವೆಬ್ಸೈಟ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸರ್ಕಾರ ಕೂಡ ಸ್ಟೂಡೆಂಟ್ಸ್ಗೆ HIV ಟೆಸ್ಟ್ ಮಾಡಿಸಿ ಅಂತ ಹೇಳ್ತಿದೆ. ಇದರಿಂದ ಬಹಳಷ್ಟು ಭಯ ಆಗ್ತಾ ಇದೆ ಸರ್. ಒಂದು ವೇಳೆ 7,000 ಜನಕ್ಕೆ HIV ಪಾಸಿಟಿವ್ ಇದ್ದಂಥ ಸಂದರ್ಭದಲ್ಲಿ ಇದು ಎಷ್ಟು ಡೇಂಜರ್ ಅಂತ ತಾವು ಹೇಳ್ತೀರಿ? ಸೊ ಇದು ಮೈನ್ ನ್ಯೂಸ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಆ್ಯಂಡ್ ಲಾಟ್ ಆಫ್ ಇನ್ಫ್ಲೂಯೆನ್ಸರ್ಸ್ ಇದೆಲ್ಲ ನ್ಯೂಸ್ ಒಂದ್ಸರ್ ಅದು ಸೋಷಿಯಲ್ ಮೀಡಿಯಲ್ಲಿ ಸ್ಪ್ರೆಡ್ ಆಗಿದ್ಮೇಲೆ ಜನರಲ್ಲಿ ಪ್ಯಾನಿಕ್ ಕ್ರಿಯೇಟ್ ಆಗುತ್ತೆ ಪಬ್ಲಿಕಲ್ಲಿ. ಬಟ್ ಒನ್ ಥಿಂಗ್ ಐ ವುಡ್ ಲೈಕ್ ಟು ಕ್ಲಾರಿಫೈ ಏನಂದರೆ, ಗೌರ್ಮೆಂಟ್ ಸ್ಟೂಡೆಂಟ್ಸ್ ಅನ್ನು ಹೇಳಿಲ್ಲ, ಇಟ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಅನ್ನು ಹೇಳಿಲ್ಲ. ಜನರಲಿ ವೆನ್ ವಿ ಡೂ ಟೆಸ್ಟಿಂಗ್ ಅದು ಏಜ್ ಗ್ರೂಪ್ಸ್ ನೋಡ್ತೀವಿ. ಸೊ ಚಿಕ್ಕ ಏಜ್ ಗ್ರೂಪ್, ದೆನ್ ಸ್ಕೂಲ್ ಗೋಯಿಂಗ್ ಏಜ್ ಗ್ರೂಪ್, ದೆನ್ ಕಾಲೇಜ್ ಗೋಯಿಂಗ್ ಏಜ್ ಗ್ರೂಪ್ ಆ್ಯಂಡ್ ಪ್ರೆಗ್ನೆನ್ಸಿ ಆ್ಯಂಡ್ ಫರ್ದರ್. ಸೊ ಈ ಥರ ಗ್ರೂಪ್ಸ್ ಡಿವೈಡ್ ಆಗುತ್ತೆ. ಸೊ ಗೌರ್ಮೆಂಟ್ ಏನು ಹೇಳಿದೆ ಅಂದರೆ 18 to 25 ಇಸ್ ದ ಕಾಲೇಜ್ ಗೋಯಿಂಗ್ ಗ್ರೂಪ್. ದಟ್ ಮೀನ್ಸ್ ಸ್ಟೂಡೆಂಟ್ ಗ್ರೂಪ್. ಇಟ್ ಈಸ್ ನಾಟ್ ಅಮಾಂಗ್ ದ ಸ್ಟೂಡೆಂಟ್ಸ್, ಇಟ್ ಈಸ್ ಅಮಾಂಗ್ ದ ಸ್ಟೂಡೆಂಟ್ಸ್ ಆರ್ ಪೀಪಲ್ ಆಫ್ 18 to 25 ಏಜ್ ಗ್ರೂಪ್ ಅಷ್ಟೇ. ಅದು ಒನ್ ಟೈಪ್ ಆಫ್ ಡಾಟಾ ಮಿಸ್ಇಂಟರ್ಪ್ರಿಟೇಷನ್ ಆಗಿದೆ. ಸೊ ಏನು ನ್ಯಾಚುರಲಿ ಇಟ್ ಕ್ರಿಯೇಟ್ಸ್ ಟೆನ್ಷನ್ ಅಮಾಂಗ್ ದ ಸ್ಟೂಡೆಂಟ್ಸ್. ಬಟ್ ಅದು ಸ್ಟೂಡೆಂಟ್ಸ್ ಅಲ್ಲ, 18 to 25 ಏಜ್ ಗ್ರೂಪ್. ಅದು ಸ್ಟೂಡೆಂಟ್ಸ್ ಇರ್ಬೋದು, ಬೇರೆ ನಾರ್ಮಲ್ ಕೆಲಸ ಹೋಗಿ ಯೂತ್ ಹೋಗ್ಬೋದು. ಸೊ ಇಟ್ ಕ್ಯಾನ್ ಬಿ ಎನಿಥಿಂಗ್. ಸರ್, ಒಂದು ವೇಳೆ 7,000 ಜನ ಈಗ 20 to 25 ಇಯರ್ಸ್ ಅಥವಾ 18 to 25 ಇಯರ್ಸ್ಗೆ ಸೊ ಪಾಸಿಟಿವ್ ಬಂದಾಗ ಯಾವ ರೀತಿ ಅದನ್ನು ನಾವು ನೋಡ್ಬೋದು ಸರ್? ಇದು ಡೇಂಜರ್ ಸಂಕೇತನ ಹೇಗೆ ಸರ್? ಡೇಂಜರ್ ಅಂದರೆ ದ ಮೈನ್ ಪ್ರಾಬ್ಲಮ್ ವಿತ್ ದಿಸ್ ಇಸ್ HIV ಇನ್ಫೆಕ್ಟೆಡ್ ಪೀಪಲ್ಗೂ ಸಿಂಪ್ಟಮ್ಸ್ ಏನೂ ಇರಲ್ಲ. ಸೊ ಬಿಕಾಸ್ ಆಫ್ ಲ್ಯಾಕ್ ಆಫ್ ಅವೇರ್ನೆಸ್ ಆ್ಯಂಡ್ ಲ್ಯಾಕ್ ಆಫ್ ಟೆಸ್ಟಿಂಗ್, ಸೊ ಸಡನ್ ಆಗಿ ಬೇರೆ ಕಾರಣಕ್ಕೂ ಅದು ಟೆಸ್ಟ್ ಮಾಡಿದ್ಮೇಲೆ ಪಾಸಿಟಿವ್ ಬಂದಿದ್ಮೇಲೆ ನ್ಯಾಚುರಲ್ ಆಗಿ ಅದು 18 to 25 ಏಜ್ ಗ್ರೂಪ್ ಅದು ಪ್ಯಾನಿಕ್ ಕ್ರಿಯೇಟ್ ಆಗುತ್ತೆ. ಬಟ್ ಇಟ್ ಈಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಸಿಂಪ್ಟಮ್ಸ್. ಅಂದರೆ ಇನ್ಫೆಕ್ಟೆಡ್ ಪರ್ಸನ್ಗೂ ಗೊತ್ತಾಗಲ್ಲ ಕಿ ಐ ಹ್ಯಾವ್ ವೈರಲ್ ಇನ್ಫೆಕ್ಷನ್ ಇನ್ಸೈಡ್ ಮೀ ಆರ್ HIV ಪೇಷಂಟ್ ನಾನು ಪಾಸಿಟಿವ್ ಇದ್ದೀನಿ ಅನ್ನೋ ಅವ್ರಿಗೂ ಗೊತ್ತಾಗಲ್ಲ. ಸೊ ನೋ ಸಿಂಪ್ಟಮ್ಸ್ ಆ್ಯಂಡ್ ಸಡನ್ ಆಗಿ ಟೆಸ್ಟ್ ಮಾಡಿದ್ಮೇಲೆ ಅವ್ರಿಗೂ ಭಯ ಆಗುತ್ತೆ, ಸಡನ್ ಆಗಿ ಯಾರಿಗಿದೆ ಇದೆಲ್ಲ. ಸೊ ಕಮ್ಯುನಿಟಿಯಲ್ಲಿ ಒನ್ ಸಾರ್ಟ್ ಆಫ್ ಫಿಯರ್ ಆ್ಯಂಡ್ ಪ್ಯಾನಿಕ್ ಸ್ಪ್ರೆಡ್ ಆಗುತ್ತೆ.
ಸರ್ ಭಯ ಯಾಕೆ ಅಂತ ಹೇಳಿದ್ರೆ ಎಚ್ ಐ ವಿ ಅಂತ ಹೇಳಿದ್ರೆ ಅದು ಗುಣ ಮಾಡಲಿಕ್ಕೆ ಆಗೋದಿಲ್ಲ, ವಾಸಿ ಆಗದೆ ಇರೋಂಥ ಕಾಯಿಲೆ. ಸೊ ನಾವು ಬದುಕಿರೋವರೆಗೂ ನಮ್ಮ ಜೊತೆನೇ ಆ ಕಾಯಿಲೆ ಇರೋ ಅನ್ನೋ ಕಾರಣಕ್ಕೆ ಭಯ ಪಡ್ತಾರೆ. ಎಚ್ ಐ ವಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡೋದಾದ್ರೆ ಎಚ್ ಐ ವಿ ಅಂದರೆ ಏನು? ಗುಡ್ ಕ್ವೆಶನ್. ಸೊ HIV ಅಂದರೆ ಅದು ಹೊಸ ವೈರಸ್ ಏನೂ ಇಲ್ಲ. ಬಿಕಾಸ್ HIV ಹ್ಯಾಸ್ ಬಿನ್ ಪ್ರೆಸೆಂಟ್ ಸಿನ್ಸ್ 1986, ಅಂದರೆ ಆಲ್ಮೋಸ್ಟ್ 40 ಇಯರ್ಸ್ ಆಗಿದೆ. ಸೊ ಆಫ್ಟರ್ ದ್ಯಾಟ್ ಮಲ್ಟಿಪಲ್ ವೇರಿಯೇಷನ್ಸ್ ಆಗಿದೆ. HIV ಈಸ್ ಎ ವೈರಸ್. ಸೊ ಇಟ್ ಈಸ್ ದ ಫುಲ್ ಫಾರ್ಮ್ ಇಸ್ ಹ್ಯೂಮನ್ ಇಮ್ಯುನೋಡೆಫಿಷಿಯನ್ಸಿ ವೈರಸ್. ಅಂದರೆ ವೈರಸ್ ಹ್ಯೂಮನ್ಸಲ್ಲಿ ಇಮ್ಯುನಿಟಿ ಸಿಸ್ಟಮ್ ಇರುತ್ತೆ, B cells ಆ್ಯಂಡ್ T cells. ಸೊ ಫಸ್ಟ್ ವೈರಸ್ ಎಂಟರ್ ಆಗಿದ್ದ ತಕ್ಷಣ ಅದು T cells ಅದೆಲ್ಲ ಇನ್ಫೆಕ್ಟ್ ಮಾಡುತ್ತೆ. ಸೊ ಅವರ್ ಇಮ್ಯುನಿಟಿ ಈಸ್ ಬ್ರೀಚ್ಡ್. ಸೊ ಆ ಇಮ್ಯುನಿಟಿ ಕಡಿಮೆ ಆಗಿದ್ಮೇಲೆ ಆ ಇಮ್ಯುನೋ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಇಟ್ಸ್ ಅ ವೈರಸ್ ಆ್ಯಂಡ್ ಇನಿಷಿಯಲ್ ಆಗಿ ಅದು ಸಿಂಪ್ಟಮ್ಸ್ ಏನೂ ಇರಲ್ಲ. ಸೊ ಎನಿ ಇನ್ಫೆಕ್ಟೆಡ್ ಪರ್ಸನ್ he doesn't know that he has any symptoms. Then ಆದಮೇಲೆ ಓವರ್ ದ ಟೈಮ್ ಆ್ಯಸ್ ದ ಸಿಂಪ್ಟಮ್ ಪ್ರೋಗ್ರೆಷನ್ ಇರುತ್ತೆ, ಆದಮೇಲೆ ಗೊತ್ತಾಗುತ್ತೆ ದಟ್ ಈಸ್ HIV ವೈರಸ್. ಆ್ಯಂಡ್ ಏಡ್ಸ್ ಅಂದರೆ ದಟ್ ಈಸ್ ಅಡ್ವಾನ್ಸ್ಡ್ ಸ್ಟೇಜ್ ಆಫ್ HIV ಇನ್ಫೆಕ್ಷನ್. ಸೊ ಲೇಟರ್ ಇಮ್ಯುನೋಡೆಫಿಷಿಯನ್ಸಿ ಆಗಿದ್ಮೇಲೆ ಒಂದು ಆರ್ಗನ್ ಅಂದರೆ ಲಂಗ್ಸ್ ಆ್ಯಂಡ್ ಇಂಟೆಸ್ಟೈನ್ಸ್ ಆ್ಯಂಡ್ ಸಡನ್ ಆಗಿ ಸೊ ಬ್ರೈನ್ಗೂ ಇದೆಲ್ಲ. ಸೊ ಈ ಆರ್ಗನ್ಸ್ ಒಂದು ಎಫೆಕ್ಟ್ ಆಗುತ್ತೆ ಲೇಟರ್ ಸ್ಟೇಜಲ್ಲಿ. ದಟ್ ಸ್ಟೇಜ್ ಈಸ್ ಕಾಲ್ಡ್ ಏಡ್ಸ್. ಒಂದು ವೇಳೆ ಎಚ್ ಐ ವಿ ಇದ್ದಾಗ ಅದು ಪ್ರಿಕಾಷನ್ಸ್ ತಗೊಂಡು ಅಥವಾ ನಾವು ಇದನ್ನ ತಗೊಂಡ್ರೆ ಅದು ಪರವಾಗಿಲ್ಲ. ಸೊ ಒಂದ್ ವೇಳೆ ಅದು ಏಡ್ಸ್ ಆಗಿ ಕನ್ವರ್ಟ್ ಆದಾಗ ಬಹಳಷ್ಟೊಂದು ತೊಂದರೆ ಆಗುತ್ತೆ, ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್, ಇದು ಎಚ್ ಐ ವಿ ಯಾಕೆ ಬರುತ್ತೆ ಸರ್? ಯಾಕಂದರೆ ಮೈನ್ ರೀಸನ್ಸ್ ಆಲ್ ವಿ ನೋ ಫಾರ್ ಲಾಸ್ಟ್ 40 years is unprotected sexual intercourse. ಓಕೆ, ಆ್ಯಂಡ್ ನೆಕ್ಸ್ಟ್ ಈಸ್ ಇನ್ಫೆಕ್ಟೆಡ್ ನೀಡಲ್ಸ್, ಸಿರಿಂಜಸ್ ಯೂಸ್ ಮಾಡಿದ ತಕ್ಷಣ ಆ ಥರ ಆಗುತ್ತೆ. ನೆಕ್ಸ್ಟ್ ಸ್ವಲ್ಪ ಬ್ಲಡ್ ಬ್ಯಾಂಕ್ಸಲ್ಲಿ ಸರಿಯಾಗಿ ಟೆಸ್ಟ್ ಮಾಡಿದ್ಮೇಲೆ ಅದು ಬ್ಲಡ್ ಡೊನೇಟ್ ಆಗೋ ಬ್ಲಡ್ಡಲ್ಲಿ ಸಪೋಸ್ ವೈರಸ್ ಇದೆ ಅಂದರೆ ಆ ಇನ್ಫೆಕ್ಟೆಡ್ ಬ್ಲಡ್ ಯಾರ್ಕೇನೋ ಸಪೋಸ್ ಆಕ್ಸಿಡೆಂಟ್ ಪೇಷಂಟ್ಸ್ ಆರ್ ಸರ್ಜರಿ ಪೇಷಂಟ್ಸ್ ಇವ್ರಿಗೆ ಅದು ಟ್ರಾನ್ಸ್ಫ್ಯೂಸ್ ಮಾಡಿದ್ಮೇಲೆ ಆ ಟ್ರಾನ್ಸ್ಮಿಷನ್ ಹೋಗುತ್ತೆ. ನೆಕ್ಸ್ಟ್ ಈಸ್ ಮದರ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್, ಅಂದರೆ ಸಪೋಸ್ ಮದರ್ ಈಸ್ HIV ಪಾಸಿಟಿವ್ ಆ್ಯಂಡ್ ಇಟ್ ಕ್ಯಾನ್ ಗೆಟ್ ಟ್ರಾನ್ಸ್ಮಿಟೆಡ್ ಬೇಬೀಸ್ಗೂ ಅದೆಲ್ಲ. ಸೊ ಇದು ಮೈನ್ ನೋನ್ ರೀಸನ್ಸ್ ಫಾರ್ ಆಲ್. 7,000 ಯುವಕರಲ್ಲಿ ಸಹ ಈ ಒಂದು ಎಚ್ ಐ ವಿ ಕಾಣಿಸ್ತಾ ಇದೆ ಅಂತ ಹೇಳಿ ಇತ್ತೀಚೆಗೆ ವರದಿಗಳನ್ನ ನೋಡಿದಾಗ ಸೊ ಅವರು ಪ್ರಮುಖವಾಗಿ ಕೊಡುವಂಥದ್ದು ಏನಂತ ಹೇಳಿದರೆ ಸೊ ಡೇಟಿಂಗ್ ಆ್ಯಪ್ಸ್ ಇಂದ ಎಚ್ ಐ ವಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಯಾ, so as we discussed, unprotected sexual intercourse is the main reason. So dating apps, directly we cannot blame the dating apps or anything, but ಏನಂದ್ರೆ dating apps ಅಲ್ಲಿ you don't know the opposite person. So particularly with the youngsters, so because of the hormonal or their interest, dating apps enter ಆಗಿದ ತಕ್ಷಣ opposite gender, it can be female or male, and this person can be a male or female. So we don't know the status of those people. So they don't, even though that person may not know that they are HIV positive or something. So dating apps install ಮಾಡಿದ್ಮೇಲೆ ಅವರು initial attraction ಅಲ್ಲಿ, so suppose if they don't know the status of that and they participate in sexual intercourse, so that is a natural source. But we directly dating apps no blame ಮಾಡಕ್ಕೆ ಅದು ಒಂದೇ ರೀಸನ್ ಅಂದರೆ ಸೊ ದೇರ್ ಇಸ್ ಮಲ್ಟಿಪಲ್ ರೀಸನ್ಸ್. ಮಲ್ಟಿಪಲ್ ರೀಸನ್ಸ್. ಸೊ ಸರ್ ಇತ್ತೀಚಿನ ದಿನಗಳಲ್ಲಿ ಸೊ ಕಳೆದ ಒಂದು 10 ವರ್ಷದ ಹಿಂದೆ ಬಹಳಷ್ಟು ಮಾತಾಡ್ತಾ ಇದ್ರು ಸರ್, ಎಚ್ ಐ ವಿ ಬಗ್ಗೆ ಮಾತಾಡ್ತಾ ಇದ್ರು, ಸೊ ಪ್ರಿಕಾಷನ್ಸ್ ಬಗ್ಗೆ ಮಾತಾಡ್ತಾ ಇದ್ರು, ಅವೇರ್ನೆಸ್ ಬಗ್ಗೆ ಮಾತನಾಡ್ತಾ ಇದ್ರು. ಸಡನ್ ಆಗಿ ಸ್ಟಾಪ್ ಆಯಿತು. ಸೊ ಈಗ ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡ್ತಾ ಇದ್ದಾರೆ ಕಳೆದ ಒಂದು 10-15 days ಇಂದ ಸರ್. ಸೊ ವೈ ಸಡನ್ಲಿ ಸರ್? ಮೈನ್ಲಿ ಲಾಸ್ಟ್ 10 years ಅಲ್ಲಿ ಏನು ನ್ಯೂಸ್ ಇಲ್ಲ, ಬಿಕಾಸ್ ಮೇ ಬಿ ಸೋಷಿಯಲ್ ಮೀಡಿಯಾ ವಿ ಆರ್ ಯೂಸ್ಡ್ ಟು ಟ್ರೆಂಡಿಂಗ್ ಟಾಪಿಕ್ಸ್. ಸೊ ಮೇ ಬಿ ಗೌರ್ಮೆಂಟ್ ಟೆಸ್ಟಿಂಗ್ ಅದೆಲ್ಲ, ಸೊ ದೇರ್ ವಾಸ್ ಎ ಡಿಪ್ ಆ್ಯಂಡ್ ಮೇ ಬಿ ವಿ ಗಾಟ್ ಯೂಸ್ಡ್ ಟು ದ ನ್ಯೂಸ್ ಆ್ಯಂಡ್ ದೆನ್ ಸಡನ್ ಆಗಿ ಇದು ಟೆಸ್ಟಿಂಗ್ ಮಾಡಿದ ತಕ್ಷಣ ಸೊ ದ ಟ್ರೆಂಡಿಂಗ್ ಟಾಪಿಕ್ ಅದು ಬಂದಿದೆ, 7,000 persons affected, and if you take the statistics from the government, so sudden agi there is a lot of social media now. Everyone is using social media, so everyone is having data and they have immediate access to what is being published. So that is one reason. Suppose newspaper alli news bandide andre ellaru newspaper nodid takshanaನೆ ಭಯ ಆಗುತ್ತೆ ಏನು ಇಲ್ಲ. But social media everyone is using outside, and it is easy to spread the news also. We have WhatsApp groups, we have Instagram groups and all. So one news bandid mele adu it is accessible to lakhs of people. So naturally this gives immediate attention to the news, and also parallelly negative side enandire they will get panic.
ಸೆಕ್ಷುವಲ್ ಟ್ರಾನ್ಸ್ಮಿಷನಲ್ಲಿ ಈಗ ಬಹಳಷ್ಟು ಒಂದು ಸರ್ಚಿಂಗ್ ಕ್ವಶನ್ ಏನಂತ ಹೇಳಿದ್ರೆ ಓರಲ್ ಸೆಕ್ಸ್ ಮಾಡೋದ್ರಿಂದ ಸೊ HIV ಬರುತ್ತಾ? As we have discussed, sexual transmission is the major mode of transmission. But oral sex, it is not zero that HIV transmit agalla an ಹೇಳಕ್ ಕಷ್ಟ. But compared to normal penetrative sex, either it is heterosexual sex, andre male female, or else it's a homosexual sex. But oral sex ಅಲ್ಲಿ there is chance of transmission. Particularly ಏನಂದ್ರೆ suppose the person is having HIV and viral load is high andre, and the person who is participating in oral sex ಅವ್ರಿಗೇನು ಅಲ್ಸರ್ ಥರ ಸಪೋಸ್ ಅದು ಗಾಯ ಹೊರಗೆ ಬಾಯಲ್ಲಿ ಏನು ಗಾಯ ಥರ ಇದೆ ಅಂದರೆ there are chances, but it is very less compared to ನಾರ್ಮಲ್ ಪೆನೆಟ್ರೇಟಿವ್ ಸೆಕ್ಸ್, ಬಟ್ ದೇರ್ ಈಸ್ ಡೆಫಿನೆಟ್ಲಿ ಎ ಚಾನ್ಸ್. ಸರ್ ಮತ್ತೆ ಈಗ ಸಿರೆಂಜ್ಗಳಲ್ಲಿ ಸೊ ಏನಂತ ಹೇಳಿದ್ರೆ ಈಗ ನಮ್ಮ ಯುವಕರು ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಎಲ್ಲವರಲ್ಲ ಕೆಲವೊಂದು ಕಡೆ ಸೊ ಈ ಒಂದು ಡ್ರಗ್ ಅಡಿಕ್ಷನ್ನು, ಸೊ ಅವ್ರಿಗೆ ಮತ್ತು ತಗೊಂಡಾಗ ಅವ್ರಿಗೆ ಪ್ರಜ್ಞೆನೇ ಇರೋದಿಲ್ಲ, ಸೊ ಒಬ್ರು ಯೂಸ್ ಮಾಡಿದಂಥ ಸಿರಂಜನ್ನ ಇನ್ನೊಂದು ಯೂಸ್ ಮಾಡಬಹುದು. ಸೊ ಆಸ್ಪತ್ರೆಗಳಾದರೆ ಇವಾಗ ಬಹಳಷ್ಟೊಂದು ಅವೇರ್ನೆಸ್ ಬಂದಿದೆ ಸರ್. ಈ ಥರದ ಒಂದು ಸಿಚುಯೇಷನಲ್ಲೂ ಸಹ ಇದೊಂದು ಪಾಸಿಟಿವ್ ಆಗ್ಬೋದಾ ಅಥವಾ ಹರಡ್ಬೋದಾ, ಹೇಗೆ ಸರ್? So injection transmissionally we will divide this into two topics. So one is hospital settings, second is student settings. Student settings alli enagutte, as we know drug addiction has been a major problem colleges alli adalla. So just like cigarettes sharing ಮಾಡ್ತಾರೆ friends adalla, but they are conscious. But when it comes to drugs and these things, they get sedated. That means our consciousness adalla clear agillala, so they will have confusion. And one person use ಮಾಡಿ syringe ಅವರು sharing alli multiple people use ಮಾಡ್ತಾರೆ. Suppose if there are 10 people who are using drugs, and suppose if one person is infected, the other 9 people are completely at risk. So adu major transmission drug addiction alli. ಸೆಕೆಂಡ್ ಈಸ್ ಹಾಸ್ಪಿಟಲ್ ಸೆಟ್ಟಿಂಗ್ಸ್ ಅಲ್ಲಿ ನಾನು ರೋಬೋಟಿಕ್ ಸರ್ಜನ್, ಸೊ ನಾನು ಸರ್ಜರಿ ಮಾಡೋಕ್ಕೆ ಮುಂಚೆ ವಿ ವಿಲ್ ಟೆಸ್ಟ್ ಎವ್ರಿ ಪೇಷಂಟ್, ಬಿಕಾಸ್ ವೆನ್ ವಿ ಆರ್ ಡೂಯಿಂಗ್ ಸರ್ಜರಿ ವಿ ಆರ್ ಅಟ್ ರಿಸ್ಕ್. ಸೊ ಹಾಸ್ಪಿಟಲ್ಸ್ ಅಲ್ಲಿ ಇನ್ಫಾರ್ಮ್ಡ್ ಕನ್ಸೆಂಟ್ ತೆಗೆದ್ಮೇಲೆ ವಿ ಆಲ್ವೇಸ್ ಡೂ HIV ಟೆಸ್ಟಿಂಗ್, ಹೆಪಟೈಟಿಸ್ B ಟೆಸ್ಟಿಂಗ್ ಆ್ಯಂಡ್ ಆಲ್. ದಟ್ ಈಸ್ ಒನ್ ಸಿನಾರಿಯೋ. ಸೆಕೆಂಡ್ ಸಿನಾರಿಯೋ ಈಸ್ ಚಿಕ್ಕ ಕ್ಲಿನಿಕ್ಸ್ ಅಲ್ಲಿ ಸಪೋಸ್ ಅನ್ಕ್ವಾಲಿಫೈಡ್ ಪೀಪಲ್, ಸೊ ಸಪೋಸ್ ಏನೋ ಜ್ವರ ಬಂದಿದೆ, ಅವ್ರ ಬಾಡಿ ಪೇನ್ಸ್ ಬಂದಿದೆ ಅನ್ನೋ ಯಾರೋ ಪೇಷಂಟ್ ಈ ಚಿಕ್ಕ ಕ್ಲಿನಿಕ್ಸ್ ಹೋಗಿದ ತಕ್ಷಣ ಅವರು ಸಪೋಸ್ ಒಂದೇ ಸಿರಿಂಜು ಮಲ್ಟಿಪಲ್ ಪೇಷಂಟ್ಸ್ಗೆ ಯೂಸ್ ಮಾಡ್ತಾರೆ ವಿತೌಟ್ ಕ್ಲೀನಿಂಗ್ ದೆಮ್ ಆರ್ ಡಿಸ್ಕಾರ್ಡಿಂಗ್ ದೆಮ್. ಸೊ ನಾರ್ಮಲ್ ಆಗಿ ಸ್ಟ್ಯಾಂಡರ್ಡ್ ಹಾಸ್ಪಿಟಲ್ಸ್ ಆ್ಯಂಡ್ ಎಲ್ಲರೂ ಹಾಸ್ಪಿಟಲ್ಸಲ್ಲಿ ದೇ ಯೂಸ್ ಎ ಫ್ರೆಶ್ ಸಿರಿಂಜ್. ಸೊ ಐ ಆಮ್ ಯೂಸಿಂಗ್ ದಿಸ್ ಪ್ಲಾಟ್ಫಾರ್ಮ್ ಟು ಇನ್ಫಾರ್ಮ್ ದ ಪೇಷಂಟ್ಸ್, ಆಲ್ವೇಸ್ ಇಟ್ ಈಸ್ ಯುವರ್ ರೈಟ್ to ask the healthcare provider, either it's a nurse or it's a quack or it's any practitioner, to always open the syringe in front of you. Make sure that yakandre adu open madidmele that is a fresh syringe, it is unused syringe and you are safe. ಸರ್ ಈಗ ನಾವು ಹಳ್ಳಿಗಳಿಂದ ಬಂದಿರ್ತಕ್ಕಂಥ ಜನ, ನಮ್ಮ ಹಳ್ಳಿಯಲ್ಲಿ ತುಂಬ ಹಳೆ ಡಾಕ್ಟ್ರು ಒಬ್ರು ಇದ್ದಾರೆ ಸರ್, ಒಂದು 35 to 40 ಇಯರ್ಸಿಂದ, ಅಂದರೆ ನಾವು ಸಣ್ಣ ಮಕ್ಕಳಿಂದ ಅವ್ರ ಡಾಕ್ಟ್ರು ಇವತ್ತಿಗೂ ಇದ್ದಾರೆ ಸರ್. ಅವ್ರೇನಂತ ಹೇಳಿದ್ರೆ ಯಾವಾಗಲೂ ಸಹ ಒಂದು ಸ್ಟವ್ ಮೇಲೆ ಒಂದು ಅದು ಕುದಿತಾನೇ ಇರುತ್ತೆ ಸರ್, ಅದರಲ್ಲಿ ಸಿರೆಂಜ್ ಹಾಕ್ತಾರೆ. ಸೊ ಅಲ್ಲಿಂದ ತೆಗೆದು ಬರೋರಿಗೆ ಪೇಷಂಟ್ಸ್ಗೆ ಕೊಡ್ತಾ ಇರ್ತಾರೆ ಸರ್. ಅದೆಲ್ಲ ಎಷ್ಟು ಸೇಫ್? ಒಂದು ವೇಳೆ ಜಾಸ್ತಿ ಬಾಯ್ಲ್ ಆಗಿ ಇದು ಮಾಡಿದಾಗ ಅದು ಹೋಗ್ಬಿಡುತ್ತಾ ಹೇಗೆ ಸರ್? ವೈರಸ್ ಸತ್ತೋಗುತ್ತಾ ಹೇಗೆ ಸರ್? ಯೂಶುವಲಿ ವೈರಸ್ ಅಂದ್ರೆ ಎನ್ವಿರಾನ್ಮೆಂಟಲ್ಲಿ ಅದು ಸಸ್ಟೈನ್ ಆಗಲ್ಲ, ಬಿಕಾಸ್ ಇಟ್ ರಿಕ್ವೈರ್ಸ್ ಎ ಲೈವ್ ಹ್ಯೂಮನ್. ಸೊ ಓಲ್ಡ್ ಟೈಮ್ ಡಾಕ್ಟರ್ಸ್ ಅಲ್ಲಿ ಅವರು ಕೇಳಕ್ಕೂ ಭಯಪಡ್ತಾರೆ. ಯೂಶುವಲಿ ಪೇಷಂಟ್ಸ್ ದೇ ಗೆಟ್ ಅಫ್ರೈಡ್ ಸೊ ಟು ಆಸ್ಕ್ ದ ಡಾಕ್ಟರ್ ಆ್ಯಂಡ್ ಆಲ್, ಬಟ್ ಇಟ್ ಈಸ್ ನಾಟ್ ಸ್ಟ್ಯಾಂಡರ್ಡ್ ಪ್ರಾಕ್ಟಿಸ್. ಸೊ ಎವ್ರಿ ಪೇಷಂಟ್ ಡಿಸರ್ವ್ಸ್ ದ ರೈಟ್ ಫಾರ್ ಎ ಸೇಫ್ ಟ್ರೀಟ್ಮೆಂಟ್. ಸೊ ದೇ ಶುಡ್ ಆಸ್ಕ್ ಆರ್ ಡಿಮ್ಯಾಂಡ್ ದ ಹೆಲ್ತ್ ಕೇರ್ ಪ್ರೊಫೆಷನಲ್, ಅದು ಹೀಟ್ ಆಗಿ ಮಾಡಿದ್ಮೇಲೆ ಸೇಮ್ ಸಿರಿಂಜ್ ಅದು ಯೂಸ್ ಮಾಡಿ. ಪ್ರೆಸೆಂಟ್ ಜನ್ರೇಷನಲ್ಲಿ ಯಾರೂ ಆ ಥರ ಯೂಸ್ ಮಾಡ್ತಾ ಇಲ್ಲ. ಆ್ಯಂಡ್ ಇಫ್ ಸಮನ್ ಈಸ್ ಯೂಸಿಂಗ್, present generation, Gen Z and all the generation, they are vocal. That means ಅವ್ರು ಕೇಳ್ತಾ ಇದ್ದಾರೆ what is the problem, they are asking questions. So it is always the patient's right to ask for a fresh syringe, unused syringe, to prevent transmission. Okay. ಏನೋ ಸರ್ ಮದರ್ ಟು ಚೈಲ್ಡ್, ಸೊ ಸಾಕಷ್ಟು ಬಾರಿ ತಾಯಿಯಿಂದ ಮಗುಗೆ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಒಂದು ವೇಳೆ ತಾಯಿಗಿದ್ದಾಗ ಮಗುಗೆ ಬರದ ಹಾಗೆ ಹೇಗೆ ತಡಿಬಹುದು ಸರ್? ಇದು ಹಾಸ್ಪಿಟಲ್ ಸೆಟ್ಟಿಂಗ್ಸ್ ಅಲ್ಲಿ ಇಟ್ ಈಸ್ ವೆರಿ ಕಾಮನ್. ಯಾಕಂದ್ರೆ ಅದು ಎವ್ರಿ ವುಮನ್ ಪ್ರೆಗ್ನೆನ್ಸಿ ಆದಮೇಲೆ, ಸೊ ವಿ ಹ್ಯಾವ್ ಸ್ಟ್ಯಾಂಡರ್ಡ್ ಟೆಸ್ಟಿಂಗ್. ಸೊ ಸಿರಾಲಜಿ ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಸೊ ಅದರಲ್ಲಿ HIV, ಹೆಪಟೈಟಿಸ್ B, VDRL ಇದೆಲ್ಲ ಮಾಡ್ತೀವಿ. ಸೊ ಈ ಸೆಟ್ಟಿಂಗ್ಸಲ್ಲಿ ಇಟ್ ಈಸ್ ವೆರಿ ಕಾಮನ್
ಸಪೋಸ್ ಇಫ್ ದ ಪೇಷಂಟ್ ಇಸ್ ಪ್ರೆಗ್ನೆಂಟ್, ಅವ್ರಿಗೂ ಗೊತ್ತಾಗಲ್ಲ HIV ಇದೆಯಾ ಇಲ್ವಾ ಅನ್ನೋದು, ಬಟ್ ಹೆಲ್ತ್ ಕೇರ್ ಪ್ರೊವೈಡರ್ ಡಾಕ್ಟರ್ಗೂ ಗೊತ್ತಾಗುತ್ತೆ. ಸಪೋಸ್ ಆ ಪೇಷಂಟ್ಸ್ನು ಇಫ್ ಯು ಐಡೆಂಟಿಫೈ ದೆಮ್, ದೆನ್ ವಿ ಕೌನ್ಸಲ್ ದ ಪೇಷಂಟ್. ಓಕೆ, ಸೊ ಬಿಕಾಸ್ ಇಟ್ಸ್ ಎ ಶಾಕ್ ಟು ದೆಮ್. ಸಡನ್ ಆಗಿ HIV ಪಾಸಿಟಿವ್ ನಿಮ್ಮದು ಸಿರಾಲಜಿ ಈ ಥರ ಬಂದಿದೆ ಅಂದರೆ, ಸೊ ಇಟ್ ವಿಲ್ ಬಿ ಎ ಶಾಕ್ ಟು ದೆಮ್. ಸೊ ವಿ ಹ್ಯಾವ್ ಟು ಪ್ರೊವೈಡ್ ಅಡಿಕ್ವೇಟ್ ಕೌನ್ಸಿಲಿಂಗ್ ಟು ದ ಪ್ರೆಗ್ನೆನ್ಸಿ ಮದರ್, ಓಕೆ, ಪ್ರೆಗ್ನೆಂಟ್ ಮದರ್, ಆ್ಯಂಡ್ ವಿ ಗಿವ್ ಟ್ರೀಟ್ಮೆಂಟ್. ಅಂದರೆ ಅದು ಟ್ಯಾಬ್ಲೆಟ್ಸ್ ಇದೆ. ಇಟ್ ಈಸ್ ಮೇನ್ಲಿ ಅಬೌಟ್ ಕಂಟ್ರೋಲಿಂಗ್ ದ ವೈರಲ್ ಲೋಡ್ ಇನ್ ದ ಪ್ರೆಗ್ನೆಂಟ್ ಲೇಡಿ, so that the transmission is very, very less, 0.1 to 0.2%. And so most of the deliveries ಈ ಥರ ಮಾಡ್ತಾ ಇದ್ವಿ, ಆ್ಯಂಡ್ the chances of transmission are very, very less. And ಈ ಡೆಲಿವರಿ ಆಗೋ ಬೇಬೀಸ್ ಅದೆಲ್ಲ ದೇ ಆರ್ ಲಿವಿಂಗ್ ಎ ವೆರಿ ನಾರ್ಮಲ್ ಲೈಫ್. ಓಕೆ, ಇನ್ನು ಸಾಮಾನ್ಯವಾಗಿ ಇನ್ನೊಂದು ಪ್ರಶ್ನೆ ಸರ್, ಒಂದು ವೇಳೆ HIV ಪಾಸಿಟಿವ್ ಇರುವಂಥ ವ್ಯಕ್ತಿ ಬಳಸಿದಂಥ ಕೆಲವು ವಸ್ತುಗಳನ್ನು ಬಳಸೋದ್ರಿಂದ ಅಥವಾ ಶೇವಿಂಗ್ ಬ್ಲೇಡ್ಸ್ನ ಬಳಸೋದ್ರಿಂದ HIV ಹರಡುವಂಥ ಸಾಧ್ಯತೆಗಳಿದೆಯಾ, ಹೇಗೆ ಸರ್? Yeah, there is always a transmission, madam. ಆದರೆ ಬ್ಲಡ್ ಟು ಬ್ಲಡ್ ಇದಾದ್ರೆ Blood to ಮಾತ್ರ blood. ಆಗುತ್ತೆ. Yeah, blood to blood live transmission. ಯಾಕಂದರೆ ಈವನ್ ನೀಡಲ್ ಸ್ಟಿಕ್ ಇಂಜುರೀಸ್ ಅಂದರೆ ಸಪೋಸ್ ಹಾಸ್ಪಿಟಲಲ್ಲಿ ಯಾರು ಸಪೋಸ್ ಆ ನೀಡಲ್ ಅದು ಚುಚ್ಚಿನನು, ಸೊ ದೇರ್ ಆರ್ ಚಾನ್ಸಸ್ ದೇರ್ ಆರ್ ಟ್ರಾನ್ಸ್ಮಿಷನ್ 0.05% ಟ್ರಾನ್ಸ್ಮಿಷನ್ ಇರುತ್ತೆ. ಆ್ಯಂಡ್ ಕಟ್ ಬ್ಲೇಡ್ಸ್ ಆ್ಯಂಡ್ ಇದೆಲ್ಲ ನಾಟ್ ಓನ್ಲಿ ಅಬೌಟ್ HIV, ವಿ ಹ್ಯಾವ್ ಡಿಫ್ರೆಂಟ್ ವೈರಸಸ್, ಹೆಪಟೈಟಿಸ್ B, HCV ಆ್ಯಂಡ್ ಆಲ್. ಸೊ ಬಟ್ ದ ಟ್ರಾನ್ಸ್ಮಿಷನ್ ಈಸ್ ನಾಟ್ ಝೀರೋ. ನಾನು ಝೀರೋ ಅಂತ ಹೇಳೋದು, ಬಟ್ ದೆರ್ ಈಸ್ ಆಲ್ವೇಸ್ ಅ ಸಟಲ್ ರಿಸ್ಕ್ ಆಫ್ ಗೆಟಿಂಗ್ ಟ್ರಾನ್ಸ್ಮಿಟೆಡ್. ಸೊ ಆಲ್ವೇಸ್ ಆಸ್ಕ್ ಯುವರ್ ಸ್ಟೈಲಿಸ್ಟ್ ಆರ್ ಅ ಬಾರ್ಬರ್ to use a fresh blade and avoid injuries. And if by chance if there is any accidental cut or anything, nearest hospital alli neevu hogi healthcare provider nu you ask your doubts, and also there are chances of prophylaxis injections. ಇಫ್ ಇನ್ ಕೇಸ್ ಯಾರಾದರೂ ಒಬ್ಬ HIV ಪೇಷಂಟಿಂದ ಸೊ ಇಮಿಡಿಯೇಟ್ ಆಗಿ ಏನಾದರೂ ತೊಂದರೆ ಆದಾಗ ನಾವು ಇಮಿಡಿಯೇಟ್ ಡಾಕ್ಟರ್ ಹತ್ರ ಹೋದ್ರೆ, ಐ ಮೀನ್ 1-2 ದಿನಗಳಲ್ಲಿ ಏನಾದರೂ ಗೊತ್ತಾದರೆ, ಸೊ ಇವ್ರಿಗೆ HIV ಇದೆ, ಸೊ ಇವರಿಂದ ನಮಗೆ ಬಂದಿರಬಹುದೇನೋ ಅಂತ ಹೇಳಿ ಏನಾದರೂ ಒಂದು ಡೌಟ್ ಬಂದು ಏನಾದರೂ ಡಾಕ್ಟರ್ ಹತ್ರ ಹೋದಾಗ ಸೊ ಅದನ್ನು ಸರಿ ಮಾಡ್ಕೋಬೋದಾ ಅಂತ ಹೇಳಿ, ಯಾಕಂದರೆ ಫ್ಯೂ ಡೇಸ್ ಆರ್ ಫ್ಯೂ ಮಿನಿಟ್ ಫ್ಯೂ ಹಾರ್ಸ್ ಈ ಥರ ಸರ್. ಓಕೆ, ಸೊ ಇದು ಯೂಶಲಿ ವೆರಿ ಕಾಮನ್. ಯಾಕಂದರೆ ಮೆನಿ ಪೀಪಲ್ ದೇ ಗೆಟ್ ಫಿಯರ್. ಓಕೆ, ಸಡನ್ ಆಗಿ ಸಪೋಸ್ ಏನೋ ಗಾಯ ಆಗಿದೆ ಅವ್ರು ಏನೋ ಚುಚ್ತಾ ಇದೆ ಸಪೋಸ್, ಆ್ಯಂಡ್ ದೇರ್ ವರ್ ನ್ಯೂಸ್ ಪ್ರೀವಿಯಸ್ಲಿ ಸಮ್ ಪರ್ಸನ್ ಹೂ ವಾಸ್ HIV ಇನ್ಫೆಕ್ಟೆಡ್. ಅವರು ಮೂವಿ ಥಿಯೇಟರಲ್ಲಿ ನೀಡಲ್ಸ್ ಅದೆಲ್ಲ ಸೀಟಲ್ಲಿ ಫಿಕ್ಸ್ ಮಾಡಿದ್ದಾರೆ, ಬಿಕಾಸ್ ದೇ ವಿಲ್ ಬಿ ಎಮೋಷ್ನಲಿ ಡಿಪ್ರೈವ್ಡ್ ಆ್ಯಂಡ್ ತುಂಬ ಡಿಪ್ರೆಸ್ ಆಗಿರ್ತಾರೆ, ಸಮ್ ಕಾಂಪೊನೆಂಟ್, ಸೈಕಲಾಜಿಕಲ್ ಕಾಂಪೊನೆಂಟ್. ಬಟ್ ದೇ ಡೆಫಿನೆಟ್ಲಿ ಶುಡ್ ಗೋ ಟು ದ ಹಾಸ್ಪಿಟಲ್ ಆ್ಯಂಡ್ ಡಾಕ್ಟರ್ ಮಾತಾಡ್ಬೋದು. ಬಟ್ ಟೆಸ್ಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಯಾಕೆಂದರೆ ಟು ಬಿ ಶ್ಯೂರ್ ದಟ್ HIV ಪಾಸಿಟಿವ್ ಅನ್ನು ವಿ ಹ್ಯಾವ್ ಇನಿಷಿಯಲ್ 2-3 ಮೆಥಡ್ಸ್ ಆಫ್ ಟೆಸ್ಟಿಂಗ್. ಸೊ ಇಮಿಡಿಯೇಟ್ ರ್ಯಾಪಿಡ್ ಟೆಸ್ಟಲ್ಲಿ ಅದು ಯೂಶ್ವಲಿ ಗೊತ್ತಾಗೋಕ್ಕೆ ಚಾನ್ಸ್ ಕಮ್ಮಿ ಅದು. ಬಟ್ ವಿ ಹ್ಯಾವ್ ಸ್ಟ್ಯಾಂಡರ್ಡ್ ಅಗೈನ್, ಒನ್ಸರ್ ಪಾಸಿಟಿವ್ ಸಪೋಸ್ ಬಂದಿದ ಮೇಲೆ ಅಗೈನ್ ವಿ ಹ್ಯಾವ್ ಟು ರೀಚೆಕ್ ಅಗೈನ್, ದೆನ್ ವಿ do another test 3 times ಮಾಡಿದ ತಕ್ಷಣ then we go for the western blot, ELISA. So different levels of testing ಇದೆ. But initial period ಅಲ್ಲಿ first thing I would like to request all the people is not to get panicked. ಸೊ ಇನ್ನು ನಮ್ಮಲ್ಲಿ ಏನಂತ ಹೇಳಿದ್ರೆ HIV ಇವ್ರಿಗಿದೆ ಅಂತ ಹೇಳಿದ್ರೆ ನಾವು ಬಹಳಷ್ಟೊಂದು ಅಸ್ಪೃಶ್ಯರ ಥರ ನೋಡ್ತೀವಿ ಸರ್. ನಾವು ಮುಟ್ಲಿಕ್ಕೆ ಇಷ್ಟಪಡಲಿಲ್ಲ, ಅವ್ರ ಹತ್ರ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ, ಅವರಿಂದ ದೂರ ಇರೋದಕ್ಕೆ ಇದು ಮಾಡ್ತೀವಿ. ಸೊ ಅವ್ರಿಗೆ ಬಹಳಷ್ಟು ಒಂದು ವಿಯಾರ್ಡ್ ಆಗಿ ನಾವು ಬಿಹೇವ್ ಮಾಡ್ತೀವಿ ಅವ್ರ ಮುಂದೆ. ಸೊ ನಿಜವಾಗ್ಲೂ ಸಹ ಈ ಥರ ಮಾಡೋಂಥ ಅವಶ್ಯಕತೆ ಇದೆಯಾ? ಅವರು ನಾರ್ಮಲ್ ಪೀಪಲ್ ಅಲ್ವಾ, ಹೇಗೆ ಸರ್ ಇದನ್ನು ನೀವು ಹೇಗೆ ಹೇಳ್ತೀರಿ? This is a problem, madam. So ಅವಶ್ಯಕತೆ ಇಲ್ಲ, because this arises because of social stigma. ಅಂದರೆ ವಿ ಹ್ಯಾವ್ ಆ್ಯಸ್ ಎ ಸೊಸೈಟಿ ಯೂಶ್ವಲಿ ಅವ್ರಿಗೂ ಯಾರೋ ಪೇಷಂಟ್ ಅವ್ರ ಯಾರೋ ಪರ್ಸನ್ಗೂ HIV ಪಾಸಿಟಿವ್ ಇದೆ ಅಂದರೆ ಯೂಶ್ವಲಿ ವಿ ಲುಕ್ ಡೌನ್ ಅಪಾನ್ ದೆಮ್. ಅಂದರೆ ಮೈನ್ ಸೋಷಿಯಲ್ ಸ್ಟಿಗ್ಮಾ ಈಸ್ ಅವರಿಂದ ನಮಗೂ ಬರ್ಬೋದನ್ನೋ ಒಂದು ಭಯ ಇರುತ್ತೆ. ಸೊ ದಟ್ ಈಸ್ ವೈ ದೇ ಕೀಪ್ ದೆಮ್ ಅಪಾರ್ಟ್, ಆ್ಯಂಡ್ ವಿ ಶುಡ್ ಬ್ರೇಕ್ ದಿಸ್ ಸೋಷಿಯಲ್ ಸ್ಟಿಗ್ಮಾ, ಬಿಕಾಸ್ ದೇ ಆರ್ ನಾರ್ಮಲ್ ಪೀಪಲ್. ವಿ ಡೋಂಟ್ ನೋ ಹೌ ದೇ ಗಾಟ್ ಟ್ರಾನ್ಸ್ಮಿಟೆಡ್. ಅವ್ರಿಗೆ HIV ಯಾವ ಥರ ಬಂದಿದೆ, ಏ ರೂಟಲ್ಲಿ ಬಂದಿದೆ, ಅವ್ರಿಗೂ ಗೊತ್ತಿಲ್ಲ. ಇದೆಲ್ಲ ಎಮೋಷ್ನಲ್ ಕಾಂಪೊನೆಂಟ್, ಅವ್ರಿಗೂ ಗೊತ್ತಾಗಲ್ಲ ಆಪೋಸಿಟ್ ಪರ್ಸನ್ಗೂ. ಸೊ ಬಿಕಾಸ್ ಎ ಪರ್ಸನ್ ಈಸ್ HIV ಆರ್ ಸಿರೋ ಪಾಸಿಟಿವ್, ಅದು ವಿ ಶುಡ್ ನಾಟ್ ಡಿಸ್ಕ್ರಿಮಿನೇಟ್ ದೆಮ್. ಸರ್, ಈಗ ಕುಟುಂಬದಲ್ಲಿ HIV ಪಾಸಿಟಿವ್ ಇರೋಂಥ ವ್ಯಕ್ತಿ ಇದ್ದಾಗ ನಾವು ಅವರನ್ನ ಹೇಗೆ ನೋಡ್ಕೊಳ್ಬೇಕು? ಫ್ಯಾಮಿಲಿಯಲ್ಲಿ ಯಾರ್ಕೂ ಸಿರೋ ಪಾಸಿಟಿವ್ ಆರ್ HIV ಇದೆ ಅಂದರೆ ಯೂಶ್ವಲಿ ಐ ಹ್ಯಾವ್ ಸೀನ್ ಮೆನಿ ಪೇಷಂಟ್ಸ್, ಫ್ಯಾಮಿಲಿ even if it is wife or daughters or sons, ಅವ್ರನ್ನು ಡಿಸ್ಕ್ರಿಮಿನೇಟ್ ಮಾಡ್ತಾರೆ ಫಸ್ಟ್ ಥಿಂಗ್.
ಬಿಕಾಸ್ ನಮ್ಮ ಕಡೆ ಸ್ವಲ್ಪ ಜನರು ಸರ್ಜರಿಗೆ ಅದರ ಬರ್ತಾರೆ. ಸೊ ಆಸ್ ಎ ಪಾರ್ಟ್ ಆಫ್ ರೋಟೀನ್ ಟೆಸ್ಟಿಂಗ್ ವಿ ಡೂ HIV, ಬಟ್ ವೆರಿ ವೆರಿ ರೇರ್ ದಟ್ ಇಟ್ ಈಸ್ ನಾಟ್ ವೆರಿ ಕಾಮನ್. ಬಟ್ ಅದ ತಕ್ಷಣ ಬ್ರೇಕಿಂಗ್ ದ ಇನ್ಫಾರ್ಮೇಷನ್ ಟು ದ ಫ್ಯಾಮಿಲಿ ಅಂದರೆ ಡಿಸ್ಕ್ಲೋಸಿಂಗ್ ದಟ್ ಫ್ಯಾಕ್ಟ್ ಈಸ್ ವೆರಿ ವೆರಿ ಪರ್ಸ್ನಲ್. ಸೊ ಫಸ್ಟ್ ಪೇಷಂಟ್ಗೂ ಹೇಳ್ತೀವಿ, ಪರ್ಸನ್ಗೂ ಹೇಳ್ತೀವಿ ಈ ಥರ ಪ್ರಾಬ್ಲಮ್ ಇದೆ, ಪಾಸಿಟಿವ್ ಇದೆ. ದೆನ್ ವಿ ಗಿವ್ ದ ಆಪ್ಷನ್ ಟು ದೆಮ್ ವೆದರ್ ದೇ ವಾಂಟ್ ಟು ಡಿಸ್ಕ್ಲೋಸ್ ಇಟ್ ಟು ದ ಫ್ಯಾಮಿಲಿ. ಆಸ್ ಐ ಸೆಡ್, ಫ್ಯಾಮಿಲಿಯಲ್ಲಿ ಅವ್ರಿಗೆ ಯಾವ ಥರ ಬಂದಿದೆ ಅನ್ನೋದು ಗೊತ್ತಾಗಲ್ಲ. ಆ್ಯಂಡ್ ಹೀ ಈಸ್ ನಾರ್ಮಲ್. A positive person, he is very normal. He is a part of your family. He was a part of your family and he will be a part of your family. So ಈ ಥರ ಡಿಸ್ಕ್ರಿಮಿನೇಟ್ ಮಾಡೋಕ್ಕೇನೂ ಅವಶ್ಯಕತೆ ಇಲ್ಲ. ಓಕೆ. ಇನ್ನು ಸರ್, ಈಗ ನಾವು ಬಹಳಷ್ಟು ಸರಿ ನೋಡ್ತಾ ಇರ್ತೀವಿ ಸರ್, ಆಯುರ್ವೇದಿಕಲ್ಲಿ, ಹೋಮಿಯೋಪತಿಯಲ್ಲಿ ಅಥವಾ ಯಾವುದೋ ಒಂದು ಕೆಲವು ಆಸ್ಪತ್ರೆಗಳಲ್ಲಿ ಸೊ HIV ಸಂಪೂರ್ಣವಾಗಿ ನಾವು ಕ್ಯೂರ್ ಮಾಡಿಬಿಡ್ತೇವೆ, ಏಡ್ಸ್ನ ನಾವು ಹೋಗಲಾಡಿಸ್ಬಿಡ್ತೇವೆ, ಸೊ ಚಿಕಿತ್ಸೆಗಳು ಬಂದ್ಬಿಟ್ಟಿದೆ ಅಂತ ಈ ರೀತಿ ಒಂದು ನೋಡ್ತಾ ಇರ್ತೀವಲ್ಲ, ನಿಜವಾಗ್ಲೂ ಸಹ ಚಿಕಿತ್ಸೆ ಬಂದಿದೆಯಾ ಸರ್, ಬರುತ್ತಾ ಸರ್, ಹೇಗೆ ಸರ್? ಮೇಡಮ್, ಆಸ್ ಆಫ್ ಡೇಟ್ ದೆರ್ ಇಸ್ ನೋ ಪರ್ಮನೆಂಟ್ ಕ್ಯೂರ್ ಫಾರ್ HIV. ಸೊ ದಿಸ್ ನ್ಯೂಸ್ ಇಸ್ ವೆರಿ ಸೆನ್ಸೇಷನಲ್. ಸ್ವಲ್ಪ ಹಾಸ್ಪಿಟಲ್ಸ್ ಮೇ ಬಿ ಹೇಳ್ತಾರೆ ಇದು ಕಂಪ್ಲೀಟ್ ಕ್ಯೂರ್ ಆಗಿ ಅದಲ್ಲ, ಬಟ್ ಇಟ್ ಈಸ್ ಕಂಪ್ಲೀಟ್ಲಿ ಸೆನ್ಸೇಷನಲ್. ಈವನ್ ಇದರ್ ಹೋಮಿಯೋಪತಿ ಆರ್ ಆಯುರ್ವೇದಿಕ್ ಆರ್ ಈವನ್ ಅಲೋಪತಿ, ಅಲೋಪತಿಯಲ್ಲಿನೂ ಕಂಪ್ಲೀಟ್ ಕ್ಯೂರ್ ಮಾಡ್ತೀವಿ ಅನ್ನೋ ಯಾರು ಹೇಳೋಕ್ಕೆ ಕಷ್ಟ ಇಲ್ಲ. ದೆರ್ ಇಸ್ ನೋ ಕಂಪ್ಲೀಟ್ ಕ್ಯೂರ್. ಬಟ್ ಏನಂದರೆ, ಸಪೋಸ್ ಎ ಪೇಷಂಟ್ ಕಮ್ಸ್ ವಿತ್ HIV ಪಾಸಿಟಿವ್, ವಿ ಡೂ ವೈರಲ್ ಲೋಡ್. ಅಂದರೆ ಅವ್ರ ಬಾಡಿಯಲ್ಲಿ ಬ್ಲಡ್ಡಲ್ಲಿ ಎಷ್ಟು ವೈರಸ್ ಲೋಡ್ ಇದೆ ಅಂತ ನೋಡ್ತೀವಿ. ಜಾಸ್ತಿ ವೈರಸ್ ಲೋಡ್ ಇದೆ ಅಂದರೆ ಅದು ಟ್ರೀಟ್ಮೆಂಟ್, ಆ್ಯಂಟಿರೆಟ್ರೋವೈರಲ್ ಥೆರಪಿ, ART ಅಂತ ಹೇಳ್ತೀವಿ. ಸೊ ಆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಈ ಲೋಡ್ ಕಡಿಮೆ ಆಗುತ್ತೆ, ಬಟ್ ಅದು ಝೀರೋ ಆಗಲ್ಲ. ಸೊ ಅದು ಕಡಿಮೆ ಆಗಿದ್ಮೇಲೆ ಸೈಕಲಾಜಿಕಲಿ ಏನಾಗುತ್ತೆ, ಪೇಷಂಟ್ಗೂ ಲೋಡ್ ಕಡಿಮೆ ಆಗಿದೆ, ಆಲ್ಮೋಸ್ಟ್ ಅನ್ಡಿಟೆಕ್ಟಬಲ್ ಲೆವೆಲ್ಸ್ಗೂ ಹೋಗುತ್ತೆ ಸ್ವಲ್ಪ ಟೈಮಲ್ಲಿ. ಸೊ ಆ ರಿಪೋರ್ಟ್ ನೋಡಿದ್ಮೇಲೆ ಅವರು ನೋಡ್ತಾರೆ ಅಂದರೆ ಓಕೆ, ಝೀರೋ ಆಗಿದೆ, ನಾನು ಕಂಪ್ಲೀಟ್ ಕ್ಯೂರ್ ಮಾಡಿದ್ದೀವಿ. ಬಟ್ ಅದು ಇಮ್ಯುನಿಟಿ ಕಡಿಮೆ ಆಗಿದ್ಮೇಲೆ, ಪೇಷಂಟ್ ಬಾಡಿಯಲ್ಲಿ ಮತ್ತೆ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಆಗಿದ್ಮೇಲೆ, ಸ್ವಲ್ಪ ದಿನ ಆದಮೇಲೆ ನೀವು ಟೆಸ್ಟ್ ಮಾಡಿ ಮತ್ತೆ ವೈರಲ್ ಲೋಡ್ ಜಾಸ್ತಿ ಆಗುತ್ತೆ. ಓಕೆ. ಅವ HIV ಪೇಷಂಟ್ ಸರ್ ಎಷ್ಟು ವರ್ಷಗಳ ಕಾಲ ಬದುಕ್ತಾರೆ? HIV ಪೇಷಂಟ್ ನಾರ್ಮಲ್ ಲೈಫ್ ಸ್ಪ್ಯಾನೇ ಬದುಕ್ತಾರೆ. ಸೊ ಅದೇನೂ ಸೀರಿಯಸ್ ಪ್ರಾಬ್ಲಮ್ ಅಲ್ಲ. ಸೊ ನಾರ್ಮಲ್ ಪರ್ಸನ್ಗೂ ಕಂಪ್ಯಾರಿಟಿವ್ಲಿ ಲೈಫ್ ಸ್ಪ್ಯಾನ್ ಏನಂದರೆ, ಹೆಲ್ದಿ ಲೈಫ್ ಹ್ಯಾಬಿಟ್ಸು, ವೈರಲ್ ಲೋಡ್ ಕಡಿಮೆ ಮಾಡಿದ್ಮೇಲೆ ಆ್ಯಂಡ್ ART ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನಾರ್ಮಲ್ ಲೈಫ್ ಸ್ಪ್ಯಾನೇ. ಓಕೆ ಸರ್, ಈಗ ಯುವಕರು ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಸರ್? ಯಾಕಂದರೆ ಈಗ ಬಹಳಷ್ಟು ಒಂದು ಭಯ ಸ್ಟಾರ್ಟ್ ಆಗಿದೆ, ಅದರಲ್ಲೂ ಪೋಷಕರಿಗೆ ಜಾಸ್ತಿ ಭಯ ಸರ್. ಪೇರೆಂಟ್ಸ್ಗೆ, ಅಯ್ಯೋ ನನ್ನ ಮಗ ಕಾಲೇಜ್ಗೆ ಹೋಗ್ತಾರೆ ಅಥವಾ ನನ್ನ ಮಗಳು ಹೋಗ್ತಾಳೆ, ಎಲ್ಲಿ ಹೋಗ್ಬಿಡ್ತಾರೋ, ಏನು ಮಾಡಿಬಿಡ್ತಾರೋ, ಏನಾಗ್ಬಿಡ್ತಾರೋ. ಒಂದು ಸರ್ಕಾರ ಬೇರೆ ಎಲ್ಲ ಸ್ಟೂಡೆಂಟ್ಸು HIV ಟೆಸ್ಟ್ ಮಾಡೋದು ಕಡ್ಡಾಯ ಅಂತಿದ್ದಾರೆ. ಈ ರೀತಿ ಒಂದು ಕನ್ಫ್ಯೂಷನ್ ಇದೆಯಲ್ಲ ಸರ್, ಈ ಸಂದರ್ಭದಲ್ಲಿ ಸರ್ ನಾವು ಇದು ಆಗೋಗ್ತಾ ಇದೆ ಅನ್ನೋದಕ್ಕಿಂತ ಬದಲಾಗಿ ಸೊ ಯಾವ ರೀತಿ ನಾವು ಎಚ್ಚರಿಕೆಯನ್ನು ವಹಿಸಬೇಕು ಯುವ ಜನಾಂಗ? ಸೊ ಗೌರ್ಮೆಂಟ್ ಆಲ್ಸೋ, ಕರ್ನಾಟಕ ಗೌರ್ಮೆಂಟ್ ಏಡ್ಸ್ ಕಂಟ್ರೋಲ್ ಬೋರ್ಡ್, ಸೊ ಅವರು ಹೇಳಿದ್ದಾರೆ 18 to 25 ಇಯರ್ಸ್ ಕಾಲೇಜ್ ಗೋಯಿಂಗ್ ಗ್ರೂಪ್ ಅಲ್ಲಿ 7,000 ಪಾಸಿಟಿವ್ ಕೇಸಸ್ ಬಂದಿದೆ. ಅದು ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲ, ಕಾಲೇಜ್ ಗೋಯಿಂಗ್ ಗ್ರೂಪ್ 18 to 25 ಅಲ್ಲಿ ಈ ಥರ ಕೇಸಸ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಪ್ರೆಸೆಂಟ್ ಜನ್ರೇಷನಲ್ಲಿ ಎಲ್ಲರೂ ಸ್ಟೂಡೆಂಟ್ಸ್ ದೇ ಆರ್ ಟೇಕಿಂಗ್ ವೆರಿ ನ್ಯೂಟ್ರಿಷಿಯಸ್ ಫುಡ್ ಆ್ಯಂಡ್ ಚೆನ್ನಾಗಿ ಜಿಮ್ ಅದೆಲ್ಲ ಫಿಟ್ನೆಸ್ ಅದೆಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನ್ಯಾಚುರಲಿ ಈ ಥರ ನ್ಯೂಸ್ ಬಂದಿದ ಮೇಲೆ ಪೇರೆಂಟ್ಸ್ಗೂ ಸ್ವಲ್ಪ ಭಯ ಆಗುತ್ತೆ. ಸೊ ದಿಸ್ ಈಸ್ ನಾಟ್ ಅಬೌಟ್ ಕಾಲೇಜ್ ಸ್ಟೂಡೆಂಟ್ಸ್, ಇಟ್ ಈಸ್ ಅಬೌಟ್ ಕಾಲೇಜ್ ಗೋಯಿಂಗ್ ಗ್ರೂಪ್. ಆ್ಯಂಡ್ ಈ ಸ್ಟೂಡೆಂಟ್ಸ್ ದೇ ಶುಡ್ ಬಿ ಅವೇರ್. Everyone is using social media, Instagram or so many social media handles, and thanks to artificial intelligence, so ellaru, because previous Google alli ellaru information ide, you can go from basic information to it can take you to cancer and multiple dangerous information. But present generation artificial intelligence alli you can pinpoint, you can research about a topic. So information is just in the mobile, it's at your fingertips, data is everywhere. So college going students are very knowledgeable nowadays. That is a very appreciable fact. And maybe parents should also adapt to this. Okay, they should encourage their kids or students to have more information about these health related issues. ಇದೆಲ್ಲ ನೋಡಿದ ಮೇಲೆ ಅವರು ಫಸ್ಟ್ ಥಿಂಗ್ ಪೇರೆಂಟ್ಸ್ ಭಯ ಪಡಬಾರ್ದು, ಬಿಕಾಸ್ ದೇ ಶುಡ್ ನಾಟ್ ಬಿ ಆಂಕ್ಷಿಯಸ್. ಆ್ಯಂಡ್ ಅದು ಸಪೋಸ್ ಈ ಡಿಸ್ಕಷನ್ ಅಲ್ಲಿ ಹೆಲ್ತಿ ಇರಬೇಕು ಬಿಟ್ವೀನ್ ಪೇಷಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಆ್ಯಂಡ್ ಕಿಡ್ಸ್. ಹೆಲ್ತಿ ಡಿಸ್ಕಷನ್ಸ್ ಈ ಥರ ಆಗಿದೆ. ಸೊ ಸಪೋಸ್ ಪೇರೆಂಟ್ ಈಸ್ ಹ್ಯಾವಿಂಗ್ ಸಮ್ ಮಿಸ್ಇನ್ಫಾರ್ಮೇಷನ್, ವಾಟ್ಸ್ಆ್ಯಪ್ ಇನ್ಫಾರ್ಮೇಷನ್, ವಾಟ್ಸ್ಆ್ಯಪ್ ಗ್ರೂಪ್ಸ್ ಅಲ್ಲಿ,
ದೆನ್ ನವೆಡೇಸ್ ದೇರ್ ಕಿಡ್ಸ್ ಮಕ್ಕಳು ಅದೆಲ್ಲ ಅವರು ಹೇಳ್ತಾ ಇದ್ದಾರೆ, ದೇ ಆರ್ ಗಿವಿಂಗ್ ನಾಲೆಜ್ ಟು ದ ಪೇರೆಂಟ್ಸ್. ಸೊ ದೇ ಶುಡ್ ಲಿಸನ್ ಟು ದೇರ್ ಕಿಡ್ಸ್, ದೇ ಶುಡ್ ನೋ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಸೊಸೈಟಿ. ಆ್ಯಂಡ್ ಸ್ಟೂಡೆಂಟ್ಸ್ ಆಲ್ಸೋ ಶುಡ್ ಬಿ ವೆರಿ ಅವೇರ್. ಅಂದರೆ now we have discussed that, unprotected sexual intercourse and sharing needles and drug addiction. So idella, they should be away from all this and to maintain a healthy lifestyle. ಇವತ್ತಿನ ದಿನದಲ್ಲಿ ಏನಂತ ಹೇಳಿದ್ರೆ ಸರ್, ಪ್ರತಿಯೊಬ್ಬರಿಗೂ ಒಂದು ರೀತಿ ಭಯ, ಗಾಬರಿ, ಏನಾಗ್ಬಿಡುತ್ತೋ ಏನೋ, ಮಾಡ್ಬಿಡ್ತಾರೆ ಸರ್. ಅವಾಗೆಲ್ಲ ಯೋಚನೆ ಮಾಡೋದಿಲ್ಲ. ಸೊ ಆ ಸಂದರ್ಭಕ್ಕೆ ಏನಾಗಬೇಕೋ ಆಗ್ಬಿಡುತ್ತೆ, ನಂತರ ಭಯ ಪಡ್ತಾರೆ ಸರ್. ಈಗ ಒಬ್ಬ ವ್ಯಕ್ತಿಗೆ HIV ಬಂದಿದೆ ಅಂತ ಹೇಳಿದಾಗ ಆತ ಹೇಗಿರಬೇಕು, ಆಕೆ ಹೇಗಿರಬೇಕು, ಸೊ ಸಮಾಜದಲ್ಲಿ ಅವರು ಹೇಗೆ ನಡ್ಕೋಬೇಕು, ಅವ್ರಿಗೆ ಮಾನಸಿಕವಾಗಿ ಧೈರ್ಯ ತುಂಬುವಂಥದ್ದು ಎಷ್ಟು ಮುಖ್ಯ ಅಂತ ತಾವು ಹೇಳ್ತೀರಿ ಸರ್? The problem with HIV ಏನಂದರೆ, ಸೊ ಒನ್ಸ್ ಎ ಪೇಷಂಟ್ ಗೆಟ್ಸ್ ಇನ್ಫೆಕ್ಟೆಡ್, ಅವ್ರಿಗೇನು ಸಿಂಪ್ಟಮ್ಸ್ ಕಂಪಲ್ಸರಿ ಆಗಬೇಕನ್ನೋ ಏನೋ ರೂಲ್ ಏನೂ ಇಲ್ಲ. ಸಪೋಸ್ ಸಮ್ ಪೇಷಂಟ್ಸ್ ಮೇ ಗೆಟ್ ಫೀವರ್, ಸೋರ್ ಥ್ರೋಟ್, ಕಾಫ್ ಥರ, ಆ್ಯಂಡ್ ಸಮ್ ಪೀಪಲ್ ಮೇ ಗೆಟ್ ಲಿಂಫ್ ನೋಟ್ಸ್ ಅನ್ನೋ ಗಂಟು ಥರ ಬರುತ್ತೆ ಇಲ್ಲಿ ನೆಕ್ಕಲ್ಲಿ. ಸೊ ಇದು ಪ್ಯಾರಲಲ್ ಸಿಂಪ್ಟಮ್ಸ್ ನಾರ್ಮಲ್ ಥ್ರೋಟ್ ಇನ್ಫೆಕ್ಷನ್ಸ್ ಅಲ್ಲಿನೂ ಬರುತ್ತೆ. ಬಟ್ ಯೂಶ್ವಲಿ ಪೇಷಂಟ್ಸ್ ಭಯ, ಈ ಥರ ಪ್ಯಾನಿಕ್ ಆಗಿದ್ಮೇಲೆ ಡಾಕ್ಟರ್ಸ್ ಕಡೆ ಬರ್ತಾರೆ. ಬಟ್ ವಿ ಡೋಂಟ್ ಟೆಸ್ಟ್ ಎವ್ರಿ ಪರ್ಸನ್ ಹೂ ಕಮ್ಸ್ ವಿತ್ ಕಾಫ್, ಫೀವರ್, ಅದೆಲ್ಲ HIV ಇರ್ಬೋದಾ ಅಂತ ಯಾರು ಟೆಸ್ಟ್ ಮಾಡೋದು, ಬಿಕಾಸ್ ಇಟ್ ಇಸ್ ಅ ವೆರಿ ಅನ್ಕಾಮನ್ ಪ್ರಾಬ್ಲಮ್. ನೆಕ್ಸ್ಟ್ ಥಿಂಗ್ ಈಸ್, ಸಪೋಸ್ ಯಾರ್ಕನ್ನೂ ಈ ಥರ ಡೌಟ್ ಇದೆ, ಸಪೋಸ್ ಇಫ್ ಎ ಪರ್ಸನ್ ಹ್ಯಾಸ್ ಎ ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಇಂಟರ್ಕೋರ್ಸ್ ಆ್ಯಂಡ್ ಮೇ ಬಿ ಔಟ್ ಆಫ್ ಫ್ರೆಂಡ್ಶಿಪ್ ದಟ್ ಪರ್ಸನ್ ಅವ್ರಿಗೆ ಹೇಳ್ತಾರೆ, ಸೊ HIV ಪಾಸಿಟಿವ್ ಇದೆ ಅನ್ನೋದು ರಿವೀಲ್ ಮಾಡಿದ ತಕ್ಷಣ ಇವ್ರಿಗೂ ಟೆನ್ಷನ್ ಆಗುತ್ತೆ. ಸೊ ದೆನ್ ದೇ ಶುಡ್ ಕಮ್ ಟು ಎ ಡಾಕ್ಟರ್ ಆರ್ ಎ ಹೆಲ್ತ್ ಕೇರ್ ಪ್ರೊವೈಡರ್. ಗೌರ್ಮೆಂಟ್ ಈಸ್ ಪ್ರೊವೈಡಿಂಗ್ ಲಾಟ್ ಆಫ್ ಟೆಸ್ಟಿಂಗ್ ಸೆಂಟರ್ಸ್, ಕೌನ್ಸಿಲಿಂಗ್ ಸೆಂಟರ್ಸ್. ಫಸ್ಟ್ ಪ್ಯಾನಿಕ್ ಆಗಬಾರ್ದು, ಫಸ್ಟ್ ಥಿಂಗ್. ದೆನ್ ಫಸ್ಟ್ ಯು ಹ್ಯಾವ್ ಟು ಗೆಟ್ ದ ನಾಲೆಡ್ಜ್ ಡಾಕ್ಟ್ರಲ್ಲಿ. ಆದಮೇಲೆ ಸ್ವಲ್ಪ ಟೆಸ್ಟಿಂಗ್ ಮಾಡ್ಬೋದು. ಸೊ ದೇ ವಿಲ್ ಡೂ ಆಲ್ ದ ನೆಸೆಸರಿ ಟೆಸ್ಟ್. ಆ್ಯಂಡ್ ಸಪೋಸ್ ಇಫ್ ಇಟ್ ಈಸ್ ನೆಗೆಟಿವ್, ದೆನ್ ನಥಿಂಗ್ ಮಚ್ ಟು ಡೂ, ಯು ನೀಡ್ ನಾಟ್ ವರಿ ಅಬೌಟ್ ಇಟ್. ಸಪೋಸ್ ಬೈ ಬ್ಯಾಡ್ ಲಕ್ ಪಾಸಿಟಿವ್ ಬಂದಿದೆ ಅಂದರೆ ಆ ಡಾಕ್ಟರ್ನು ದೇ ಹ್ಯಾವ್ ಟು ಟ್ರಸ್ಟ್. ದೆನ್ ದೇ ಹ್ಯಾವ್ ಟು ಗೋ ಫಾರ್ ಫರ್ದರ್ ಟೆಸ್ಟಿಂಗ್, ಎಲಿಸಾ ಆ್ಯಂಡ್ ಫರ್ದರ್ ಟೆಸ್ಟಿಂಗ್. ಆ್ಯಂಡ್ ದೆನ್ ಆ ವೈರಲ್ ಲೋಡ್ ಎಷ್ಟಿದೆ. ದೆನ್ ಗೌರ್ಮೆಂಟ್ ಈಸ್ ಆಲ್ಸೋ ಪ್ರೊವೈಡಿಂಗ್ ಲಾಟ್ ಆಫ್ ಕೌನ್ಸಿಲಿಂಗ್ ಸೆಂಟರ್ಸ್ ಆಸ್ ವೆಲ್ ಆಸ್ ದೆರ್ ಈಸ್ ART, ಆ್ಯಂಟಿ ರಿಟ್ರೋವೈರಲ್ ಥೆರಪಿ. ಸೊ ಈ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಚೆನ್ನಾಗಿ ಅದು ಫುಡ್, ನ್ಯೂಟ್ರಿಷಸ್ ಫುಡ್ ತೊಗೊಂಡ್ಮೇಲೆ, ಹೈ ಪ್ರೋಟೀನ್ ಡಯಟ್ ಆ್ಯಂಡ್ ಫಾಲೋಯಿಂಗ್ ದ ಮೆಡಿಸಿನ್ಸ್, ದೇ ಕ್ಯಾನ್ ಲಿವ್ ನಾರ್ಮಲಿ. ಈ ಥರ ಪರ್ಸನ್ಸು ಸೊಸೈಟಿಯಲ್ಲಿ ನಾರ್ಮಲ್ ಆಗಿರ್ಬೋದು. ದೇ ಶುಡ್ ನಾಟ್ ಬಿ ಡಿಮೋಟಿವೇಟೆಡ್, ದೇ ಶುಡ್ ನಾಟ್ ಬಿ ಡಿಪ್ರೆಸ್ಡ್, ಆ್ಯಂಡ್ ದೇ ಕ್ಯಾನ್ ಲೀಡ್ ಎ ವೆರಿ ನಾರ್ಮಲ್ ಲೈಫ್. ನಾರ್ಮಲ್ ಜನ ಥರನೇ ದೇ ವಿಲ್ ಬಿ ಲಿವಿಂಗ್ ವೆರಿ ನಾರ್ಮಲಿ ಆ್ಯಂಡ್ ಡೋಂಟ್ ಹ್ಯಾವ್ ದಟ್ ಸೈಕಲಾಜಿಕಲ್ ಆರ್ ಡಿಪ್ರೆಷನ್ ಆರ್ ಎನಿಥಿಂಗ್ ದಟ್ ನಮಗೆ ಯಾಕೆ ಇದು ಬಂದಿದೆ, ಅವ್ರಿಗೆ ಯಾಕೆ ಬಂದಿಲ್ಲ, ಈ ಥರ ದಟ್ ಈಸ್ ಅನದರ್ ಸೈಕಾಟಿಕ್ ಆ್ಯಂಗಲ್. ಬಟ್ ವಿತ್ ದ ಪ್ರಾಪರ್ ಕೌನ್ಸಿಲಿಂಗ್ ಆ್ಯಂಡ್ ಮೇಂಟೈನಿಂಗ್ ಡಯಟ್ ಆ್ಯಂಡ್ ಗುಡ್ ಟ್ರೀಟ್ಮೆಂಟ್, HIV load will be very less and they can lead a very normal life. ಓಕೆ ಸರ್, ಈಗ ಏನಂತ ಹೇಳಿದ್ರೆ ಪ್ರತಿಯೊಬ್ಬರು ಒಂದು ರೀತಿ ಭಯ ಸರ್. ನಾವೇನು ಮಾಡೇ ಇಲ್ಲ ಜೀವನದಲ್ಲಿ, ನಾವು ಭಾಳಷ್ಟೊಂದು ಎಂಜಾಯ್ ಮಾಡಿಲ್ಲ, ಏನೂ ನೋಡಿಲ್ಲ. ಸೊ ಯಾರ್ಯಾರೋ ಏನೇನೋ ಕೆಲಸ ಮಾಡ್ತಾರೆ, ಅವ್ರಿಗೆಲ್ಲ ಏನು ಸಮಸ್ಯೆ ಇಲ್ಲ, ಯಾಕೋ ನನಗೇ ಬಂದ್ಬಿಟ್ಟಿದೆ ಅಂತ ಹೇಳಿ ಬಹಳಷ್ಟು ಚಿಂತೆ ಮಾಡೋವಂಥ ಸಂದರ್ಭಗಳು ಕೂಡ ನಾವು ನೋಡ್ತಿದ್ದೀವಿ ಸರ್. ಸೊ ಅದೇನೇ ಇರಲಿ ಸರ್, ಸೊ ನಮಗೂ ಒಂದಷ್ಟು ಕನ್ಫ್ಯೂಷನ್ ಇತ್ತು. ಸೊ ಏನಪ್ಪ ಇದು, ಏನಾಗ್ತಾ ಇದೆ, ಯಾಕೆ ಇಷ್ಟೊಂದು ಸ್ಪೀಡಾಗಿ ಸ್ಪ್ರೆಡ್ ಆಗ್ತಾ ಇದೆ ಅಂತೆಲ್ಲ. ಸೊ ಬಹಳಷ್ಟೊಂದು ಚೆನ್ನಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಸೊ HIV ಅಂದರೆ ಏನು, ಸೊ ಏಡ್ಸ್ ಆಗಿ ಅದು ಯಾವಾಗ ಕನ್ವರ್ಟ್ ಆಗುತ್ತೆ, ಒಂದು ವೇಳೆ HIV ಪಾಸಿಟಿವ್ ಇದ್ರೂ ಕೂಡ ಸೊ ಅದನ್ನು ಹೇಗೆ ನಾವು ಪ್ರಿಕಾಷನ್ಸ್ ತೆಗೆದುಕೊಂಡು ಅದನ್ನು ಕಡಿಮೆ ಮಾಡ್ಕೋಬೋದು, ಬಹಳಷ್ಟು ಕಾಲ ನಾವು ಬದುಕ್ಬೋದು ಅಂತ ಹೇಳಿ ಒಂದಷ್ಟು ಅವೇರ್ನೆಸ್ ಕೂಡ ಹೇಳಿದ್ರಿ ಸರ್. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಬಯಸಿ, ನಿಮ್ಮ ಕಡೆಯಿಂದ ಅವೇರ್ನೆಸ್ ಒಂದಷ್ಟು ಮಾತು. ಸೊ ಆಸ್ ಎ ಡಾಕ್ಟರ್, ಫೈನಲಿ we have to consider knowledge first. Information is important. We call it IEC, information, education and counseling. So information ಏನಂದ್ರೆ, as I have said, government has released 7,000 positive in the college going age group 18 to 25 years. And overall statistics ನೋಡಿದ್ಮೇಲೆ, ಸೊ ಕರ್ನಾಟಕ ಪ್ರೆಸೆಂಟ್ಲಿ, ಕರ್ನಾಟಕ ಸ್ಟೇಟಲ್ಲಿ 2.9 lakh ಜನರಿದ್ದಾರೆ HIV ಪಾಸಿಟಿವ್ ಪೀಪಲ್. ಆ್ಯಂಡ್ ಇದರಲ್ಲಿ 2.4 or 2.5 lakhs ಅವ್ರಿಗೂ ಟೆಸ್ಟಿಂಗ್ ಆಗಿದೆ. ಬಟ್ ರೆಸ್ಟ್ ಆಫ್ ದ 50,000 ಪೀಪಲ್ ಅದು ಯಾರು, ಅದು ನೋಡೋಕ್ಕೆ ಕಷ್ಟ. ಸೊ ಇಟ್ ಈಸ್ ಲೈಕ್ ದ ಕೋವಿಡ್ ಟೈಮಿಂಗಲ್ಲಿ. ಸೊ ಸ್ವಲ್ಪ ಜನರು ಭಯ ಆಗಿ ಅದು ಆ 50,000 ಯಾರು ಅನ್ನೋದು ಗೊತ್ತಾಗಲ್ಲ. ಸೊ ದೀಸ್ 50,000 ಪೀಪಲ್ ಆರ್ ವೆರಿ ಡಿಫಿಕಲ್ಟ್ ಟು ಟ್ರೇಸ್. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನಂದರೆ, ಲಾಸ್ಟ್ 2024 to 2025 ಸ್ಟ್ಯಾಟಿಸ್ಟಿಕ್ಸಲ್ಲಿ, ಸೊ ದೆರ್ ಆರ್ ಅರೌಂಡ್ 80,000 ಪ್ಲಸ್ ನ್ಯೂ ಪಾಸಿಟಿವ್ ಪೀಪಲ್. ಆ್ಯಂಡ್ ಅದರಲ್ಲಿ 18 to 25 ಏಜ್ ಗ್ರೂಪಲ್ಲಿ 7,000 ಸಬ್ಸೆಟ್ ಬಂದಿದೆ.
ಸೊ ನ್ಯಾಚುರಲ್ ಆಗಿ ದಿಸ್ ಇಸ್ ಕ್ರಿಯೇಟಿಂಗ್ ಪ್ಯಾನಿಕ್ ಅಮಾಂಗ್ ದ ಪೀಪಲ್. ಸೊ ದಿಸ್ ಇಸ್ ದ ಇನ್ಫಾರ್ಮೇಷನ್. ಸೊ ಸೋಷಿಯಲ್ ಮೀಡಿಯಲ್ಲಿ ಯಾರೇನೂ ಇನ್ಫ್ಲೂಯೆನ್ಸರ್ಸು, ಅನ್ಕ್ವಾಲಿಫೈಡ್ ಪೀಪಲು ಯಾರೇನೂ ಅವರು ಮಿಸ್ಇಂಟರ್ಪ್ರಿಟೇಟ್ ಮಾಡಿದ್ಮೇಲೆ ಆ ಇನ್ಫಾರ್ಮೇಷನ್ ಸೋಷಿಯಲ್ ಮೀಡಿಯಲ್ಲಿ ಬರುತ್ತೆ, ರೀಲ್ಸು, ಶಾರ್ಟ್ಸು, ಸಮಥಿಂಗ್ ಆರ್ ದಿ ಅದರ್. ಬಟ್ ಆಸ್ ಐ ಟೋಲ್ಡ್ ಯು, ಯೂಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ ಗೋ ಟು ದ ಗೌರ್ಮೆಂಟ್ ವೆಬ್ಸೈಟ್, ದೆನ್ ಕರೆಕ್ಟಾಗಿ ನಂಬರ್ಸ್ ಗೊತ್ತಾಗುತ್ತೆ. ಸೊ ದಟ್ ಯು ವಿಲ್ ಬಿ ಕ್ಲಿಯರ್. ಅಂದರೆ ಈ ಪ್ಯಾನಿಕ್ ಸಡನ್ ಆಗಿ ಜಾಸ್ತಿ ಆಗಿದೆ ಇದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಫಸ್ಟ್ ಥಿಂಗ್ ದಟ್ ಈಸ್ ಇನ್ಫಾರ್ಮೇಷನ್. ನೆಕ್ಸ್ಟ್ ಈಸ್ ಎಡ್ಯುಕೇಷನ್. ಸೊ ಗೌರ್ಮೆಂಟ್ ಪ್ಲ್ಯಾನ್ ಏನಂದರೆ, ಬಿಕಾಸ್ ಕಾಲೇಜ್ ಗೋಯಿಂಗ್ ಏಜ್ ಗ್ರೂಪ್ ಈಸ್ ವೆರಿ ಆ್ಯಕ್ಟಿವ್, ಸೊ ಇವ್ರಿಗೂ ಇನ್ಫಾರ್ಮೇಷನ್ ಫಸ್ಟ್ ಕೊಡಬೇಕು. ಫಸ್ಟ್ sharing the information, then educating them. Andre, what are the modes of transmission? As we have discussed, unprotected sexual intercourse. So avoid, sexual intercourse with strangers, unknown people, and not sharing any needles. And hospital ಅಲ್ಲಿ ಹೋಗಿ ನಾನು ಅದೆಲ್ಲ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೀರಾ, ಸಪೋಸ್ ಹೇರ್ ಸ್ಟೈಲಿಂಗ್ ಆರ್ ಶೇವಿಂಗ್ ಹೋಗಿ ನಾನು ಸಪೋಸ್ ಅದೆಲ್ಲ ಇನ್ಸ್ಟ್ರೂಮೆಂಟ್ ಸರಿ ಇದೆಯಾ ಇಲ್ವಾ, ರಸ್ಟಿಂಗ್ ಇದೆಯಾ, ಆರ್ ಎಲ್ಸ್ ಏನು ಬ್ಲಡ್ ಸ್ಟೈನ್ಸ್ ಏನೋ ಇದೆಯಾ ಅದೆಲ್ಲ ನೋಡ್ಕೋಬೇಕು. ದೀಸ್ ಆರ್ ದ ವೆರಿ ಪ್ರಿವೆಂಟಿವ್ ಮೆಷರ್ಸ್. ನೆಕ್ಸ್ಟ್ ಮದರ್ ಆ್ಯಂಡ್ ಚೈಲ್ಡ್ ಟ್ರಾನ್ಸ್ಮಿಷನಲ್ಲಿ ಹಾಸ್ಪಿಟಲ್ಸ್ ಯೂಶ್ವಲಿ ಟೇಕ್ ಕೇರ್ ಆಫ್ ಆಲ್ ದೀಸ್ ಥಿಂಗ್ಸ್. ಸೊ ದೀಸ್ ಆರ್ ದ ಮೈನ್ ಮೆಷರ್ಸ್ ಸ್ಟೂಡೆಂಟ್ಸ್ ಫಾಲೋ ಆಗಬೇಕು, ಸೊ ದಟ್ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್. ನೆಕ್ಸ್ಟ್, ಗೌರ್ಮೆಂಟ್ ವೈ ದೇ ಆರ್ ಟಾರ್ಗೆಟಿಂಗ್ ದ ಯೂತ್ ಈಸ್ ದಟ್ ದೇ ಹ್ಯಾವ್ ಲಾಟ್ ಆಫ್ ನಾಲೆಡ್ಜ್, ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್. And once we give a lot of information to the students, ಏನಾಗುತ್ತೆ ಅಂದರೆ they will educate the society, they will educate their parents, they will educate other friends, they will educate the society. So ಅದನ್ನೇ. And there is no compulsion from the government side. Students ಎಲ್ಲರಿಗೂ ಇದು ಟೆಸ್ಟ್ ಮಾಡಬೇಕು ಆ ಥರ ಏನೂ ಇಲ್ಲ. This is all voluntary and it is informed testing. ಅಂದರೆ ಕನ್ಸೆಂಟ್ ತೆಗೆದ್ಮೇಲೆ, ಸಪೋಸ್ ಇಫ್ ಸ್ಟೂಡೆಂಟ್ ವಾಲಂಟರಿಲಿ ಎಡ್ಯುಕೇಟ್ ಆಗಿದ್ಮೇಲೆ ಅವರೇ ಬರ್ತಾರೆ, ದೇ ವಾಲಂಟಿಯರ್ ಫಾರ್ ಟೆಸ್ಟಿಂಗ್. ಸೊ ಅವ್ರು ಬಂದಿದ್ಮೇಲೆ ಟೆಸ್ಟ್ ಮಾಡಿದ್ಮೇಲೆ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಈಸ್ ನೆಗೆಟಿವ್, ಬಟ್ ಅವ್ರಿಗೂ ಕಾನ್ಫಿಡೆನ್ಸ್ ಆಗುತ್ತೆ, ಓಕೆ ನಮ್ಮದು ನೆಗೆಟಿವ್ ಆಗಿದೆ. ಸೊ ಹಿ ಕ್ಯಾನ್ ಕಾನ್ಫಿಡೆಂಟ್ಲಿ ಗೈಡ್ ಅದರ್ಸ್, ಮೋಟಿವೇಟ್ ಅದರ್ ಸ್ಟೂಡೆಂಟ್ಸ್, ಗೆಟ್ ದಮ್ ಟೆಸ್ಟೆಡ್. ಸಪೋಸ್ ಈ ಪ್ರೋಗ್ರಾಮಲ್ಲಿ ಯಾರೋ ಸ್ವಲ್ಪ ಜನ ನಾನು ಹೂ ಡೋಂಟ್ ನೋ ದಟ್ ದೇ ಹ್ಯಾವ್ HIV, ಸಪೋಸ್ ಇದು ಪಾಸಿಟಿವ್ ಬಂದಿದ್ಮೇಲೆ ಅವ್ರಿಗೂ ಕೌನ್ಸಿಲಿಂಗ್ ಮಾಡ್ತಾರೆ. Government is providing counseling centers. There are 290+ counseling centers in Karnataka, and there are treatment centers also, 90+ treatment centers, and more than 500 centers for detection. So it's a big program, so that we are educating the students, we are giving information, and prevention ku help agutte. So parents ku bhaya enu illa, okay, bhaya bidi, and encourage yourself as well as your kids or known people just for counseling. That's it. ಥ್ಯಾಂಕ್ ಯು ಸೋ ಮಚ್ ಸರ್. ಬಹಳಷ್ಟು ಚೆನ್ನಾಗಿ ಹೇಳಿದ್ರಿ. ಎಲ್ಲರಿಗೂ ಒಂದಷ್ಟು ಕನ್ಫ್ಯೂಷನ್ ಇತ್ತು ಸರ್, ಅಯ್ಯೋ ಏನಾಗ್ಬಿಡ್ತೋ ಏನು ಅಂತ ಹೇಳಿ. ನಿಜವಾಗ್ಲೂ ಸಹ ಒಂದಷ್ಟು ಜನಕ್ಕೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ, ChatGPT ಅಂತ ಹೋದಾಗ ಒಂದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಆದರೆ ಸ್ವತಃ ಡಾಕ್ಟರ್ ಬಾಯಲ್ಲಿ ನಾವು ಕೇಳಿದ್ರೆ ನಮ್ಗೆ ಒಂದು ಸ್ವಲ್ಪ ಧೈರ್ಯ ಬರುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಈ ಒಂದು ಇಶ್ಯೂ ಬಗ್ಗೆ ಬಹಳಷ್ಟೊಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ. Thank you so much. Thank you. ವೀಕ್ಷಕರೇ ನೋಡಿದ್ರಲ್ಲ, ಸೊ ಖಂಡಿತವಾಗ್ಲೂ ಸಹ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಕಳೆದ ಒಂದು 10 ವರ್ಷದ ಹಿಂದೆ ಜನಸಂಖ್ಯೆ ಕಡಿಮೆ ಇತ್ತು, ಇವಾಗ ಜನಸಂಖ್ಯೆ ಜಾಸ್ತಿ ಆಗಿದೆ. ಈಗ ಟೆಸ್ಟ್ ಮಾಡ್ತು ಅಂತ ಹೇಳಿದ್ರೆ ಒಂದಷ್ಟು ಸೊ ರೇಷಿಯೋ ಜಾಸ್ತಿ ಆಗ್ಬೋದು. ಹಾಗಂತ ಹೇಳಿ ಭಯ ಪಟ್ಕೊಂಡು ಟೆನ್ಷನ್ ಮಾಡಿಕೊಂಡು ಸ್ಟ್ರೆಸ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಡಾಕ್ಟ್ರು ಸ್ಪಷ್ಟವಾಗಿ ಹೇಳ್ತಿದ್ರು, ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿ. ಒಂದು ವೇಳೆ ಏನಾದರೂ ಒಂದು ಡೌಟ್ಸ್ ಇತ್ತಂತ ಹೇಳಿದ್ರೆ, ಡಾಕ್ಟ್ರ್ ಹೇಳ್ದಂಥ ಲಕ್ಷಣಗಳು ಕಂಡು ಬಂದರೆ, ಅದು ಯಾವುದೇ ಏಜ್ನವರಾಗಿಲ್ಲ, ಅಂದರೆ ಒಂದು 18 ವರ್ಷದ ಮೇಲ್ಪಟ್ಟವ್ರು ಹೋಗಿ ಒಂದ್ಸರಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಉತ್ತಮ. ಯಾಕಂತ ಹೇಳಿದ್ರೆ HIV ಪಾಸಿಟಿವ್ ಆಗಿದ ತಕ್ಷಣ ನಾವು ಸತ್ತು ಹೋಗಲ್ಲ, ಬಹಳಷ್ಟು ದಿನಗಳ ಕಾಲ ನಾವು ಬದುಕಬಹುದು. ಅಂದರೆ ಸರಿಯಾಗಿ ನಾವು ಸೊ ಆಹಾರವನ್ನು ತೆಗೆದುಕೊಳ್ಬೇಕು, ಎಕ್ಸಸೈಸ್ ಎಲ್ಲ ಮಾಡ್ತಾ ಇರಬೇಕು. ಇದೊಂದು ದೊಡ್ಡ ಭಯಂಕರವಾದಂಥ ಕಾಯಿಲೆ ಅಲ್ಲ, ಒಂದು ವೈರಸ್ಸಿಂದ ಉಂಟಾಗುವಂಥದ್ದು. ಖಂಡಿತ ಯಾರಿಗಾದರೂ HIV ಪಾಸಿಟಿವ್ ಇತ್ತಂತ ಹೇಳಿದ್ರೆ ಕುಟುಂಬಗಳಲ್ಲಾಗ್ಬೋದು ಅಥವಾ ಫ್ರೆಂಡ್ ಸರ್ಕಲಲ್ಲಾಗ್ಬೋದು, ಅವರನ್ನು ಬಹಳಷ್ಟು ಕೀಳಾಗಿ ನೋಡಬೇಡಿ. ಯಾಕಂತ ಹೇಳಿದ್ರೆ ಅವರನ್ನು ಆ ಥರ ನೋಡಿದಾಗ ಅವ್ರಿಗೂ ಒಂದು ರೀತಿ ಬಹಳಷ್ಟೊಂದು ಮಾನಸಿಕವಾಗಿ ಬೇಸರಗೊಳ್ತಾರೆ, ಬೇರೆ ಬೇರೆ ಏನೋ ಆಲೋಚನೆಗಳನ್ನು ಮಾಡ್ತಾರೆ. ನಾವೆಲ್ಲರೂ ಸಮಾಜದಲ್ಲಿ ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ಕೊಂಡು ಹೋದಾಗ ಯಾವುದೇ ರೀತಿಯ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು. ಒಂದು ವೇಳೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ರೀತಿ ಸಾಕಷ್ಟು ಒಂದು ಸುದ್ದಿಗಳು ಬಂದಾಗ ಒಂದು ಸ್ವಲ್ಪ ಯೋಚನೆ ಮಾಡೋಣ, ಆತರ ಪಡೋದು ಬೇಡ ಅಂತ ಹೇಳೋದೇ ನಮ್ಮ ಒಂದು ಕಾರ್ಯಕ್ರಮದ ಉದ್ದೇಶ. ನಮಸ್ಕಾರ.